ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 117ನೇ ಭಾಗ. 116ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 15ನೇ ಸರ್ಗದ 52ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಅನೇಕ ಮತಗಳನ್ನು ವಿಮರ್ಶೆ ಮಾಡಿ ಮತ್ತೆ ತಮ್ಮ ತತ್ವವಾದದಲ್ಲಿ ಮೋಕ್ಷ ಅಂದರೆ ಏನು ಅನ್ನೋದನ್ನೆಲ್ಲ ವಿವರಿಸಿದರು. ಮೋಕ್ಷದಲ್ಲಿ ಮತ್ತು ಮೋಕ್ಷಕ್ಕಿಂತ ಪೂರ್ವಭಾವಿಯಾಗಿಯೂ ಕೂಡ ಒಟ್ಟಾರೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಇಬ್ಬರಿಗೂ ನಿರಾಕಾರತ್ವ ಇಲ್ಲ. ನಾವು ನಿರಾಕಾರತ್ವವನ್ನು ಒಪ್ಪಿಲ್ಲ. ಅವರಿಬ್ಬರು ಸಗುಣರೇ ಸಾಕಾರರೇ, ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ. ಒಂದು ವೇಳೆ ಈ ಜೀವರಿಗೆ ದೇಹ ಇದ್ದುಬಿಟ್ರೆ ಆ ದೇಹದ ನಿಮಿತ್ತದಿಂದಾಗಿ 6 ವಿಕಾರಗಳು ಇರಬೇಕಲ್ಲ ಅಂತ ಅವ್ರದ್ದೊಂದು ಪ್ರಶ್ನೆ. ಉಳಿದ ವೈಶೇಷಿಕರು, ನೈಯಾಯಿಕರು ಮೊದಲಾದವರಿಗೆ ಅವರೆಲ್ಲ ತಮ್ಮ ಸುತ್ತಮುತ್ತ ನೋಡಿದ್ದು ಅಸ್ವಚ್ಛವಾದಂಥ ಅಶುದ್ಧವಾದಂಥ ದೇಹಗಳನ್ನೇ ತಮ್ಮ ಸುತ್ತಮುತ್ತಲು. ಹಾಗಾಗಿ ಆ ಎಲ್ಲ ದೇಹಗಳಿಗೆ ಇರುವಂಥ ಏನು ಸಮಸ್ಯೆಗಳಿವೆ ಆ ದೇಹಗಳು ಮುಕ್ತರಿಗೂ ಇರಬೇಕಲ್ಲ ಅಂತ ಒಂದು ಪ್ರಶ್ನೆ ಅವರು. ಅದಕ್ಕೆ ನಾವು ಉತ್ತರ ಹೇಳಿದ್ವಿ, ಮುಕ್ತರಲ್ಲಿ ಯಾವ ದೇಹವನ್ನು ನಾವು ಹೇಳ್ತಿದ್ದೀವಿ ಆ ದೇಹ ಅಶುದ್ಧವಾಗಿಲ್ಲ, ಅದು ಶುದ್ಧವಾದಂಥ ದೇಹವೇ. ಅಶುದ್ಧವಾದ ದೇಹ ಇದ್ದು ಬಿಟ್ರೆ ಅದಕ್ಕೆ ಶೋಕ, ಮೋಹ, ಜರ, ವ್ಯಾಧಿ ಮೊದಲಾದ ಸಮಸ್ಯೆಗಳಿರಬೇಕು. ಆದರೆ ಶುದ್ಧವಾದಂಥ ದೇಹಕ್ಕೆ ಆ ಯಾವ ಸಮಸ್ಯೆನೂ ಕೂಡ ಇಲ್ಲ. ಪರಮಾತ್ಮನ ದೇಹ ಹೇಗೆ ಶುದ್ಧನೋ ಹಾಗೆ ಜೀವಾತ್ಮರ ದೇಹವು ಕೂಡ ಅತ್ಯಂತ ಸ್ವಚ್ಛವಾದದ್ದು, ಶುದ್ಧವಾದದ್ದು. ಅದರಿಂದ ಅವರಿಗೆ ದೋಷ ಯಾವುದೂ ಇಲ್ಲ ಅಂತ ನಾವು ಸಮರ್ಥನೆ ಮಾಡಿದ್ವಿ 52ನೇ ಶ್ಲೋಕದಲ್ಲಿ. ಮುಂದೆ 53ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ನೀವು ಏನು ತರ್ಕ ಪ್ರಯೋಗ ಮಾಡಿದ್ದೀರಿ, ಒಂದು ವೇಳೆ ದೇಹ ಇದ್ದು ಬಿಟ್ರೆ ಅದು ಅಶುದ್ಧವೇ ಆಗಿದ್ದಿರಬೇಕು. ಆ ದೇಹ ಇದ್ದು ಬಿಟ್ರೆ ಅಶುದ್ಧವಾದ ದೇಹದ ಕಾರಣದಿಂದಾಗಿ ಶೋಕ, ಮೋಹ, ಜರ, ವ್ಯಾಧಿ ಮೊದಲಾದ ಸಮಸ್ಯೆಗಳಿರಬೇಕು, ಹಸಿವು ನೀರಡಿಕೆಗಳಿರಬೇಕು ಅಂತ ಹೀಗೆಲ್ಲ ಹೇಳಿದರೆ ಮತ್ತೊಂದು ದೋಷವನ್ನು ಈ 53ನೇ ಪದ್ಯದಲ್ಲಿ ಹೇಳ್ತಾರೆ. ಪರಮಾತ್ಮನಿಗೆ ದೇಹ ಇದೆ, ಆದರೆ ಅವನಿಗೆ ಯಾವ ಶೋಕ, ಲೋಭ, ಶೋಕ, ಮೋಹ, ಜರ, ವ್ಯಾಧಿ, ಹಸಿವು ನೀರಡಿಕೆ ಮೊದಲಾದ ದೋಷಗಳಿಲ್ಲ. ದೇಹ ಇದ್ದು ಕೂಡಲೇ ಅದಕ್ಕೆ ಈ 6 ವಿಕಾರಗಳು ಇರಬೇಕು ಅಂತ ನೀವೇನು ಅಭಿಪ್ರಾಯ ಪಟ್ಟಿದ್ದೀರಿ, ಆ ತರ್ಕ ಸರಿಯಲ್ಲ. ಪರಮಾತ್ಮನಲ್ಲೇ ದೇಹ ಇದೆ, ಈ ದೋಷಗಳಿಲ್ವಲ್ಲ. ಇಲ್ಲ, ಪರಮಾತ್ಮನ ನಾವು ದೇಹವನ್ನು ಯಾಕೆ ಒಪ್ಪಬೇಕು ಅಂತ ನೀವೇನಾದ್ರು ತರ್ಕ ಮಾಡಿದರೆ ಅದಕ್ಕೆ ನಮ್ಮ ಉತ್ತರ ಹೀಗಿದೆ, ಸ್ವದೇಹಶ್ಚೇದ್ ಅನಿಚ್ಛಾವಿಹಿ ಭವೇತ್ ಛಚ ಬಿಷಾಣವತ್. ದೇಹವೇ ಇಲ್ಲ ಅಂತ ಆಗಿಬಿಟ್ರೆ ಇಚ್ಛಾ, ಕರುಣೆ, ಔದಾರ್ಯ ಮೊದಲಾದ ಸದ್ಗುಣಗಳು ಅವನಿಗಿಲ್ಲದೆ ಇರಬೇಕಾದಿತ್ತು. ಯಾಕೆಂದರೆ ಮೊಲದ ಕೊಂಬಿನಂತೆ ಪರಮಾತ್ಮನ ಒಟ್ಟಾರೆ ಸ್ವರೂಪ ಒಂದು ಮೊಲದ ಕೊಂಬು, ಹಗ್ಗದಲ್ಲಿ ಕಂಡಂಥ ಹಾವು, ಯಾವುದೊಂದು ಶುದ್ಧವಾದಂಥ ಅಸತ್ಯವಾದ ವಸ್ತು ಇರ್ತದಲ್ಲ, ಆ ಅಸತ್ಯವಾದ ವಸ್ತುವಿನಂತೆ ಪರಮಾತ್ಮನ ಸ್ವರೂಪ ಆಗಿಬಿಡಬೇಕು ಅಂತ ನಾವು ಅವರಿಗೆ ಹಾಸ್ಯ ಮಾಡ್ತೇವೆ. ಮೊಲದ ಕೊಂಬಿದೆ, ಅದು ಅಸತ್ಯ. ಹಗ್ಗದಲ್ಲಿ ಕಂಡ ಹಾವು ಅಸತ್ಯ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಅಸತ್ಯ. ಇವಕ್ಕೆಲ್ಲ ದೇಹವಿಲ್ಲ. ಹಾಗಾಗಿ ಇಚ್ಛೆ ಇಲ್ಲ, ಕರುಣೆ ಮೊದಲಾದ ಯಾವ ಸದ್ಗುಣಗಳು ಅವಕ್ಕಿಲ್ಲ. ವಸ್ತುವೇ ಅಸತ್ಯ ಅಂದಮೇಲೆ ಅದಕ್ಕೆ ಸ್ವರೂಪವೂ ಇಲ್ಲ, ಯಾವ ಗುಣವೂ ಇಲ್ಲ. ಹಾಗೆ ಪರಮಾತ್ಮನು ಯಾವ ಗುಣವೂ ಇಲ್ಲದವನಂತಾಗಿಬಿಟ್ರೆ ಅವನಿಗೊಂದು ಸ್ವರೂಪವೇ ಇಲ್ಲದೆ ಇರಬೇಕಾದಿತ್ತು, ಅದರಿಂದ ಯಾವ ಗುಣವೂ ಇಲ್ಲದೆ ಇರಬೇಕಾದಿತ್ತು. ಅದರಿಂದ ಹೀಗೆ ತರ್ಕ ಮಾಡಬೇಡ್ರಿ. ಅಶುದ್ಧವಾದ ದೇಹ ಇದ್ದರೆ ಸಮಸ್ಯೆ, ಶುದ್ಧವಾದ ದೇಹ ಇದ್ದರೆ ಯಾವ ಸಮಸ್ಯೆ ಇಲ್ಲ. ಅದಕ್ಕೆ ಅವರ ಸಮರ್ಥನೆ ಹೀಗಿದೆ, ಅವನಿಗೆ ಅಂದರೆ ಪರಮಾತ್ಮನಿಗೆ ಯಾವುದೇ ದೇಹ ಇಲ್ಲ ಅಂತಲ್ಲ, ಅವನು ತಿಳ್ಕೋತಾನಲ್ಲ ವಸ್ತುವನ್ನೆಲ್ಲ, ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನು ತಿಳ್ಕೋತಾನೆ. ಅವನು ಜ್ಞಾತ, ತಿಳ್ಕೊಳ್ಳುವಂಥವನು. ಸೃಷ್ಟಿಕರ್ತ, ಸೃಷ್ಟಿಕರ್ತೃತ್ವ ಸ್ವರೂಪ ಅವನಿಗಿದೆ, ಜ್ಞಾತೃತ್ವ ಸ್ವರೂಪ ಅವನಿಗಿದೆ. ಹಾಗೆ ಸಂಹರ್ತೃತ್ವ, ಸಂಹಾರಣ ಮಾಡುವಂಥ ಒಂದು ಸ್ವರೂಪ ಇದೆ. ಪಾಲನಕರ್ತೃತ್ವ, ಇವೆಲ್ಲ ಸ್ವರೂಪಗಳು ಅವನಿಗೆ ಇದ್ದೇ ಇದೆ. ಅವನು ಮೊಲದ ಕೊಂಬಿನಂತೆ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಂತೆ, ಹಗ್ಗದಲ್ಲಿ ಕಂಡ ಹಾವಿನಂತೆ ಅಸತ್ಯ ಆಗಬೇಕಾಗಿಲ್ಲ ಅಂತ ಅವರೊಂದು ಸಮರ್ಥನೆ ಮಾಡಲಿಕ್ಕೆ ಹೋದರು. ನಮ್ಮ ಅಭಿಪ್ರಾಯ ನಾವು ಈಗ ಹೇಳ್ತೇವೆ, ಜ್ಞಾತ್ರಾದಿ ರೂಪಮಸ್ಯ ಸ್ಯಾದ್ ವೈಲಕ್ಷಣ್ಯಾಯ ತತಃ ತದೇವ ದೇಹ ಶಬ್ದೋಕ್ತಂ ನಶ್ಯಸೌ ಪ್ರಾಕೃತಾಕೃತಿ. ಹಾಗಾದರೆ ದೇಹ ಅಂದರೆ ಮತ್ತಿನ್ನೇನು? ಅವನಿಗೆ ಜ್ಞಾತೃತ್ವ ಇದೆ ಅಂತಂತೀರಿ, ತಿಳ್ಕೊಳ್ಳುವ ಶಕ್ತಿ ಇದೆ ಅಂತೀರಿ,
ಸೃಷ್ಟಿ ಮಾಡುವ ಶಕ್ತಿ ಇದೆ ಅಂತಂತೀರಿ, ಸಂಹಾರ ಮಾಡುವ ಶಕ್ತಿ ಇದೆ ಅಂತೀರಿ, ಪಾಲನೆ ಮಾಡುವ ಶಕ್ತಿ ಇದೆ ಅಂತಂತೀರಿ. ಶಕ್ತಿ ಮಾಡುವ ಒಂದು ಅದನ್ನ ಇಷ್ಟೆಲ್ಲ ಕೆಲಸಗಳನ್ನು ಮಾಡುವ ಶಕ್ತಿ ಇದೆ, ಆ ಶಕ್ತಿಯೇ ಒಂದು ಸ್ವರೂಪ ಅಂತ ನೀವು ಅಂತೀರಲ್ಲ. ಮತ್ತು ನಾವು ಅಷ್ಟನ್ನೇ ಹೇಳಿದ್ವಲ್ಲ, ಬೇರೆ ಏನು ಹೇಳಿಲ್ಲಲ್ಲ. ನಾವು ರಕ್ತ ಮಾಂಸಾದಿಗಳಿಂದ ಕೂಡಿದ ಶರೀರ ಅವನಿಗಿದೆ ಅಂತ ಎಲ್ಲೂ ಹೇಳಲಿಲ್ಲಲ್ಲ ಇಲ್ಲಿ ತನಕ. ನಮ್ಮ ಸಿದ್ಧಾಂತದಲ್ಲಿ ಹಾಗೆಲ್ಲೂ ಹೇಳಲಿಲ್ಲ. ವೇದಾದಿಗಳು ಹಾಗೆಲ್ಲೂ ಅವನನ್ನು ವರ್ಣನೆಯೂ ಮಾಡಿಲ್ಲ. ಭಾಗವತ, ಮಹಾಭಾರತ, ಉಳಿದ ಪುರಾಣಗಳು, ವೇದಗಳು ರಕ್ತ ಮಾಂಸಾದಿಗಳಿಂದ ತುಂಬಿದ ಶರೀರ ಭಗವಂತನಿಗಿದೆ ಅಂತ ಎಲ್ಲೂ ಹೇಳಲಿಲ್ಲ. ಅವನ ಶರೀರ ಏನು ಅಂದರೆ ಅವನ ಗುಣಗಳೇ ಅವನ ಶರೀರ, ಅವನ ವೈಶಿಷ್ಟ್ಯವೇ ಅವನ ಶರೀರ ಅಂತ ಹೀಗೆ ನಾವು ಮೊದಲಿಂದ ಪ್ರತಿಪಾದನೆ ಮಾಡಿದ್ವಿ. ಈಗ ನೀವು ವಾದದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಹಾಗೆ ಮಾರ್ಗಕ್ಕೆ ಬಂದುಬಿಟ್ರೆ ಒಳ್ಳೆಯದೇ ಆಯ್ತಲ್ಲ ಅಂತಾರೆ. ಹೀಗೆ ಪರಮಾತ್ಮನಿಗೆ ಒಂದು ಸ್ವರೂಪ ದೇಹ ಇದೆ ಅಂತಂದಮೇಲೆ ಜೀವರಿಗೂ ಕೂಡ, ಮುಕ್ತರಿಗೂ ಕೂಡ ಒಂದು ಸ್ವರೂಪ ದೇಹ ಇರಲೇಬೇಕು. ಆ ಸ್ವರೂಪ ದೇಹ ಅದು ಎಂಥದ್ದು ಅಂದರೆ ಅದು ಗುಣಗಳಿಂದ ಕೂಡಿದ್ದು, ಗುಣಗಳಿಂದಲೇ ಅಭಿನ್ನವಾದದ್ದು, ರಕ್ತ ಮಾಂಸಾದಿಗಳಿಂದ ಕೂಡಿದ ಶರೀರ ಅಲ್ಲ. ಅವರು ಬೇಕಾದರೆ ಯಾವಾಗಾದರೂ ಶುದ್ಧ ಒಂದು ಶರೀರವನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಆ ಕಡೆ ಈ ಕಡೆ ನಮಗೂ ಕಾಣುವಂತೆ ಬಂದು ಕೂಡ್ತಾರೆ, ನಮ್ಮ ಸುತ್ತಮುತ್ತಲು ಸಂಚಾರ ಮಾಡಬಹುದು. ಆದರೆ ಅವರ ಶುದ್ಧ ಸತ್ವಮಯವಾದ ಶರೀರಕ್ಕೂ ನಮ್ಮ ಪ್ರಾಕೃತವಾದ ಶರೀರಕ್ಕೂ ವ್ಯತ್ಯಾಸ ನಮಗೆ ತಿಳಿಯೋದಿಲ್ಲ ಅಷ್ಟೇ. ಬಂದವರು ನಮ್ಮ ನಿಮ್ಮಂತೆ ಸಾಮಾನ್ಯರಾದಂಥ ಪ್ರಾಕೃತ ಜನರು ಅಥವಾ ಅಪ್ರಾಕೃತವಾದಂಥ ಸ್ವರೂಪವುಳ್ಳಂಥ ಮುಕ್ತರೇ ನಮ್ಮ ನಡುವೆ ಸುಮ್ಮನೆ ಬಂದಿದ್ದಾರೋ ಅಂತ ನಮಗೆ ತಿಳಿಯೋದಿಲ್ಲ. ನಾನಿಷ್ಟ ಭೋಗ ತೇನ ಸ್ಯಾತ್ ಪ್ರಾಕೃತ ಕ್ಷೇತ್ರ ಸಂಭವ. ಪರಮಾತ್ಮನಿಗೆ ದಿವ್ಯವಾದ ಶರೀರ ಇದ್ದಂತೆ ಮುಕ್ತರಿಗೂ ದಿವ್ಯವಾದ ಶರೀರ ಇದ್ದೇ ಇದೆ. ಆದ್ದರಿಂದ ಅನಿಷ್ಟವಾದ ಭೋಗ ಇಲ್ಲ. ಪರಮಾತ್ಮನಿಗೆ ಯಾವತ್ತೂ ಕ್ಷುಲ್ಲಕವಾದಂಥ ದುಃಖ, ಸಂಕಟ, ನೋವು, ಅಪರಿಪೂರ್ಣವಾದಂಥ ಭೋಗ, ಸುಖ ಇದೇ ಇಲ್ಲ ಈ ಜಗತ್ತಿನಲ್ಲಿ, ಇಲ್ಲ ಅಂತಲ್ಲ. ಆದರೆ ಎಲ್ಲ ಸುಖದ ಕೊನೆಗೂ ಒಂದಿಷ್ಟು ದುಃಖ, ಆ ಸುಖವನ್ನು ಪಡ್ಕೊಳ್ಳಿಕ್ಕೆ ಸಂಕಟ ಪಡಬೇಕು. ಇವೆಲ್ಲ ಸಮಸ್ಯೆಗಳಿವೆಲ್ಲ. ಈ ಸಮಸ್ಯೆ ಆ ದಿವ್ಯವಾದ ಶರೀರದಲ್ಲಿ ಇಲ್ಲ. ಅದೆಲ್ಲ ಪ್ರಾಕೃತವಾದ ಶರೀರಕ್ಕೆ ಸೀಮಿತ. ಅದು ಆ ವೈಶೇಷಿಕರ ಒಂದು ನ್ಯಾಯಿಕರ ಒಂದು ಅನುಮಾನ, ಆ ಜೀವನಿಗೆ ಅವಯವಗಳಿಲ್ಲ, ಅವಯವಗಳಿದ್ರೆ ಅವು ವಿನಾಶ ಹೊಂದಬೇಕಲ್ಲ ಒಂದಲ್ಲ ಒಂದು ದಿವಸ. ನಿಮ್ಮ ಶರೀರ ಇದು ಒಂದು ದಿವಸ ಹುಟ್ಟುತ್ತದೆ, ಬೆಳೀತದೆ, ಮತ್ತು ರೋಗಗ್ರಸ್ತ ಆಗಿ ಮುಪ್ಪಿನಿಂದ ಗ್ರಸ್ತ ಆಗಿ ಒಂದು ದಿವಸ ಹಾಳಾಗಿ ಹೋಗ್ತದಲ್ಲ ಇದು. ಹಾಗೆ ಅವನಿಗೂ ಶರೀರ ಇದ್ದು ಬಿಟ್ರೆ, ಮುಕ್ತರಿಗೂ ಶರೀರ ಇದ್ದು ಬಿಟ್ರೆ ಅದು ಒಂದು ದಿವಸ ನಾಶ ಆಗಬೇಕಲ್ಲ ಅಂತ ಅವ್ರದ್ದೊಂದು ಪ್ರಶ್ನೆ. ಅದಕ್ಕೆ ನಾವು ಕೇಳ್ತೀವಿ, ಅವರಿಗೆ ಶರೀರ ಇಲ್ಲ, ಅವಯವ ಇಲ್ಲ, ಕೈ ಕಾಲು ಮೊದಲಾದ ಅವಯವಗಳಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೀರಲ್ಲ, ಎಂಥ ಅವಯವಗಳಿಲ್ಲ? ಅವಯವಗಳಿಲ್ಲ ಅಂತ ಮಾತಾಡುವವರು, ದೇಹದ ಅಂಗಾಂಗಗಳಿಲ್ಲ ಮುಕ್ತರಿಗೆ ಅಂತ ಮಾತಾಡುವವರು ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಸಿದ್ಧ ಸಾಧನತಾ ಹೇತೋಸ್ತೇಭಿನ್ನಾಸ್ಯೇ ರಚಿನ್ಮಯಾ ಆತ್ಮನೋ ಭೇದರಹಿತಾ ಎಷ್ಟವ್ಯ ಏವ ವಾದಿಭಿ. ಮುಕ್ತರಿಗೆ ರಕ್ತ ಮಾಂಸಗಳಿಂದ ಕೂಡಿದ ಕೈ, ಕಾಲು, ಕಣ್ಣು, ಕಿವಿ ಮೊದಲಾದ ಅವಯವಗಳು ಇಲ್ಲ ಅಂತ ನೀವು ಹೇಳಿ ಹೊರಟಿದ್ರೆ ಅದು ನಾವು ಒಪ್ಪೇ ಹೋಗ್ತೀವಿ. ಹಾಗೆ ಹೇಳಲಿಲ್ಲ ನಾವು. ರಕ್ತ ಮಾಂಸಾದಿಗಳಿಂದ ಕೂಡಿದ ಅವಯವಗಳು ಅವರಿಗಿವೆ ಅಂತ ನಾವೆಲ್ಲಿ ಹೇಳಲಿಲ್ಲ. ನೀವು ಅದನ್ನ ಇಲ್ಲ ಅಂದ್ಬಿಟ್ರೆ ಹೌದು ನಾವು ಹಾಗೇ ಹೇಳ್ತೀವಿ ಅಂತೇವೆ. ನಾವು ಮತ್ತು ನೀವು ವಿಭಿನ್ನವಾಗಿ ಮಾತಾಡಿದ್ದಾದರೆ, ನಮ್ಮಲ್ಲಿ ನಮ್ಮ ಚಿಂತನದಲ್ಲಿ ನೀವೇನಾದರೂ ವಿರೋಧ ತೋರಿಸಿದರೆ ಅದು ಸರಿ. ಆದರೆ ನಾವು ರಕ್ತ ಮಾಂಸಾದಿಗಳಿಂದ ತುಂಬಿದ ಶರೀರ ಮುಕ್ತರಿಗಿದೆ ಅಂತ ಎಲ್ಲೂ ಹೇಳಲಿಲ್ಲ. ಅಚಿನ್ಮಯವಾದಂಥ ಪ್ರಾಕೃತವಾದ ಅವಯವಗಳು ಇವೆ ಮುಕ್ತನಿಗೆ ಅಂತ ಎಲ್ಲೂ ಹೇಳಲಿಲ್ಲ. ಅಪ್ರಾಕೃತವಾದಂಥ ಅವನ ಸ್ವರೂಪದಿಂದ ಅತ್ಯಂತ ಅಭಿನ್ನವೇ ಆದಂಥ, ಎಂದೂ ಬೇರ್ಪಡಿಸಲಾರದಂಥ ಅವಯವಗಳೇ ಅವನಿಗಿವೆ. ಹೀಗೆ ನಾವು ಹೇಳಿದ್ದೀವಿ ಮೊದಲಿಂದ. ಏನು ಇದಕ್ಕಿಂತ ಭಿನ್ನವಾದ ಮಾತನ್ನು ನಾವೆಲ್ಲೂ ಆಡಲಿಲ್ಲ. ಪರಮಾಣ್ವಾದಿ ದೇಶೇಶು ವ್ಯಾಪ್ತ್ಯೈ ವ್ಯಾಮಾದಿಕೇಶ್ವಪಿ ಯಥಾತ್ಮನಃ ಪ್ರದೇಶಾಸ್ಯು ತೇಷಾಂನೋ ಅವಯವಾಸ್ತಥಾ. ಈ ವೈಶೇಷಿಕರಲ್ಲೂ ಅವರ ಸಿದ್ಧಾಂತದಲ್ಲಿ ನೀವು ಕೂಡ ಅನಿವಾರ್ಯವಾಗಿ ಆತ್ಮನಿಗೆ ಒಂದು ಸ್ವರೂಪವನ್ನು ಒಪ್ಪಬೇಕು ಅಂತ ಹೇಳಿದರು. ಯಾಕೆ ಒಪ್ಪಬೇಕು ಅಂತಂದರೆ, ಈ ಆತ್ಮ ಬಹಳ ಸೂಕ್ಷ್ಮವಾದದ್ದು, ಅತ್ಯಂತ ಸೂಕ್ಷ್ಮವಾದದ್ದು ಅಂತ ಕೆಲವರು ಎಲ್ಲ ಕಡೆ ವ್ಯಾಪಿಸಿದ್ದು ಅಂತ. ಎಲ್ಲ ಕಡೆ ಪರಮಾತ್ಮ ಹೇಗೆ ಎಲ್ಲ ಕಡೆ ವ್ಯಾಪ್ತನೋ ಹಾಗೆ ಈ ಜೀವಾತ್ಮನು ಕೂಡ ಎಲ್ಲ ಕಡೆ ವ್ಯಾಪ್ತ. ಹೀಗೆ ನೈಯಾಯಿಕರು, ವೈಶೇಷಿಕರು ಅಭಿಪ್ರಾಯ ಪಡ್ತಾರೆ. ಅಂಥದ್ದೊಂದು ಅಭಿಪ್ರಾಯ ಅವರಿಗಿದೆ. ಹಾಗೆ ನೋಡಿದರೆ
ಭಾರತೀಯ ದರ್ಶನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ನಾವು ಆತ್ಮನನ್ನು ಅತ್ಯಂತ ಸೂಕ್ಷ್ಮ ಅಂತ ಹೇಳೋರು. ಕುದುರೆ ಬಾಲದ ತುದಿಯನ್ನು 1,000 ಭಾಗ ಮಾಡಿ ಅದರ ಒಂದು ತುದಿಯನ್ನು ಮತ್ತೆ 1000 ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮವಾದ ಸ್ವರೂಪ ದೊರೆಯಬಹುದೋ ಅಷ್ಟೇ ಜೀವನ ಸ್ವರೂಪ ಅಂತ ನಾವು ಹೇಳುವರು. ಈ ಉಳಿದ ಜೈನ ಮೊದಲಾದ ವೇದಾಂತಗಳಲ್ಲಿ ಆತ್ಮ ಕಾಲಕ್ಕೆ ತನ್ನ ಸ್ವರೂಪವನ್ನು ಬದಲಾಯಿಸ್ತಿರ್ತದೆ ಅಂತ ಹೇಳುವವರು. ಒಂದು ಆತ್ಮ ಕುದುರೆಯಾಗಿ ಹುಟ್ಟಿದರೆ ಆ ಕುದುರೆ ಶರೀರದಲ್ಲೆಲ್ಲ ತುಂಬ್ಕೋತದೆ. ಅದು ಆನೆಯಾಗಿ ಹುಟ್ಟಿದರೆ ಆನೆಯ ಶರೀರದಲ್ಲೆಲ್ಲ ತುಂಬ್ಕೊಂಡು ಬಿಡ್ತದೆ. ಮನುಷ್ಯನಾಗಿ ಹುಟ್ಟಿದರೆ ಹಾಗೆ ಇರುವೆಯಾಗಿ ಹುಟ್ಟಿದರೆ ಅದರ ಸ್ವರೂಪ ಕಿರಿದಾಗ್ತದೆ. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾರೆ. ಮತ್ತು ಕೆಲವರು ಈ ನ್ಯಾಯ ವೈಶೇಷಿಕ ಮೊದಲಾದ ದರ್ಶನಗಳನ್ನು ಅವಲಂಬಿಸಿದವರು ಪರಮಾತ್ಮ ಅಣುವೂ ಅಲ್ಲ, ಹೀಗೆ ಆಯಾ ಶರೀರಗಳಲ್ಲಿ ಸೀಮಿತನೂ ಅಲ್ಲ, ಅವನು ಎಲ್ಲ ಕಡೆ ವ್ಯಾಪ್ತ. ಪರಮಾತ್ಮ ಹೇಗೆ ವ್ಯಾಪ್ತನೋ ಹಾಗೆ ಜೀವಾತ್ಮನೂ ವ್ಯಾಪ್ತ ಅಂತ ಒಂದು ಸಿದ್ಧಾಂತ ಮಂಡಿಸ್ತಾರೆ. ಪರಮಾಣ್ವಾದಿ ದೇಶೇಶು ವ್ಯಾಪ್ತೈ, ಈ ಜೀವ ಪರಮಾಣುಗಳಲ್ಲೂ ಇದೆ, ಹಾಗೆ ವ್ಯಾಪ್ತೈ ವ್ಯಾಮಾದಿಕೇಶ್ವಪಿ, ಎರಡೂ ಕೈಗಳನ್ನು ಹೀಗೆ ಚಾಚಿದರೆ, ಈ ಎಡಗೈಯನ್ನು ಬಲಗೈಯನ್ನು ಎರಡನ್ನೂ ಆ ಕಡೆ ಈ ಕಡೆ ಚಾಚಿದರೆ ಇದಕ್ಕೊಂದು ಮಾರು ಅಂತಾರಲ್ಲ, ಆ ಮಾರೇ ಸಂಸ್ಕೃತದಲ್ಲಿ ವ್ಯಾಮ. ಜೀವಾತ್ಮ ಇದು ಅತ್ಯಂತ ಸೂಕ್ಷ್ಮವಾದಂತಹ ಪರಮಾಣುವಿನಂತಹ ಪ್ರದೇಶದಲ್ಲೂ ಇರಬಲ್ಲದು, ಹಾಗೆ ಮಾರುದ್ದದ ಪ್ರದೇಶದಲ್ಲೂ ಇರಬಲ್ಲದು. ಹೀಗೆ ನೀವು ಅಂತಿರಲ್ಲ, ಈ ಆತ್ಮನ ಅವಯವಗಳೇನಿವೆ, ಜೀವಾತ್ಮದ ಅವಯವಗಳು, ಅದೇ ಅವಯವಗಳನ್ನು ನಾವು ಒಪ್ತೀವಿ, ನೀವು ಒಪ್ತೀರಿ. ನೀವು ಆ ಜೀವಾತ್ಮನಿಗಿಂತ ಭಿನ್ನವಾದ ಅವಯವಗಳನ್ನು ಹೇಳಲಿಕ್ಕೆ ಹೊರಟಿದ್ದೀರಿ, ನಾವು ಜೀವಾತ್ಮನಿಗಿಂತ ಅಭಿನ್ನವಾದ ಅವಯವಗಳನ್ನು ಹೇಳಲಿಕ್ಕೆ ಹೊರಟಿದ್ದೀವಿ ಅಷ್ಟೇ. ಸ್ವರೂಪ ಇದೆ ಅಂತ ನೀವು ಅಂತಿದ್ದೀರಿ. ಈಗ ಸ್ವರೂಪವೇ ಇಲ್ಲ ಅಂತ ಹೇಳಿಬಿಟ್ರೆ ಆತ್ಮ ಅನ್ನೋದು ಮೊಲದ ಕೊಂಬಿನಂತೆ ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿಯಂತೆ ಅಸತ್ಯ ಅವಾಸ್ತವ ಆಗಬೇಕಾದಿತ್ತು. ಸ್ವರೂಪ ಇದೆ ಅಂತ ನೀವು ಅನ್ಬೇಕು. ಸ್ವರೂಪ ಇದೆ ಅಂದ ಮೇಲೆ ಆ ಸ್ವರೂಪ ಆ ಜೀವನಕ್ಕಿಂತ ಅಭಿನ್ನ ಹೊರತು ಭಿನ್ನ ಅಲ್ಲ. ಇದು ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಅಷ್ಟೇ. ಅದನ್ನ ಹಿಂದೊಂದ್ಸರಿ ಹೇಳಿದ್ದೆ, ಆತ್ಮದ ಚಿತ್ರ ಎಲ್ಲರೂ ಬರೀರಿ ಅಂತ ಎಲ್ಲರೂ ತೋರಿಸಿದ್ರೆ ಅಥವಾ ಯಾವುದಾದ್ರು ದೃಶ್ಯ ಮಾಧ್ಯಮದಲ್ಲಿ ಆತ್ಮವನ್ನು ತೋರಿಸ್ಬೇಕು ಅಂತ ಹೊರಟ್ರೆ ಒಂದು ಜ್ಯೋತಿಯ ರೂಪದಲ್ಲಿ ಈ ಜೀವ ಒಂದು ಶರೀರ ಬಿದ್ದ ಮೇಲೆ ಆ ಶರೀರದಿಂದ ಒಂದು ಜ್ಯೋತಿ ಹೊರಗೆ ಬಂದು ಅದೆಲ್ಲೇ ಹೋಯ್ತು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಆ ಜ್ಯೋತಿ ಅಂದರೆ ಅದು ಒಂದು ಆಕಾರ ಆಯ್ತಲ್ಲ, ಕೆಳಗಾಗಲ್ಲ, ಮೇಲು ಚೂಪು, ಹೊಳೆಯುವಂಥ ಕೆಂಬಣ್ಣ ಅಥವಾ ಹೊಂಬಣ್ಣ ಅಥವಾ ಬಿಳಿಯ ಬಣ್ಣ, ಯಾವುದೋ ಒಂದು ಬಣ್ಣ, ಯಾವುದೋ ಒಂದು ಆಕಾರ, ಇಷ್ಟನ್ನೆಲ್ಲರೂ ಹೇಳ್ತಾರಲ್ಲ. ನಾವು ಅದನ್ನೇನು ಹೇಳ್ತಿದ್ದೀವಿ ಅಂತಂದರೆ ಕೈ ಕಾಲು ಮೊದಲಾದಗಳಿರುವಂಥ ಒಂದು ವಿಶಿಷ್ಟವಾದ ಆಕಾರ ಅಂತ ಹೇಳಲಿಕ್ಕೆ ಹೊರಟಿದ್ದೀವಿ ಅಷ್ಟೇ. ಯುಕ್ತಿ ಮಲ್ಲಿಕಾದಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಜ್ಯೋತಿ ರೂಪವಾದ ಆಕಾರ ಇದೆ ಅಂತಂತೀರಿ ನೀವು, ಇಷ್ಟರ ಮೇಲೆ ನಿರಾಕಾರ ಅಂತ ಬೇರೆ ಅಂತೀರಿ. ಯಾವುದೇ ಆಕಾರ ಇಲ್ಲ ಅಂತ ಹೇಳುವವರು ಜ್ಯೋತಿ ರೂಪವಾದ ಆಕಾರವನ್ನು ಒಪ್ಪಬಾರ್ದಲ್ಲ, ಅದನ್ನಾದರೂ ಯಾಕೆ ಒಪ್ಪಿದ್ರಿ? ಆದ್ದರಿಂದ ಜೀವಾತ್ಮನಿಗೆ ಒಂದು ಆಕಾರ ಇದ್ದೇ ಇದೆ. ಅದು ಯಾವುದೋ ಆಕಾರ ಇಲ್ಲದೇ ಇರುವಂಥ ವಸ್ತು ಅಲ್ಲ, ಮೊಲದ ಕೊಂಬಿನಂತ ಅಲ್ಲ. ಅದು ಕೈ ಕಾಲು ಮೊದಲಾದ ಅಭಿನ್ನ ಅವಯವಗಳು ಉಳ್ಳದ್ದು. ಜೀವಾತ್ಮನನ್ನು ಆ ಶರೀರದಿಂದ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ, ಸ್ವರೂಪ ಶರೀರದಿಂದ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಯಥಾತ್ಮನ ಪ್ರದೇಶಾಶು ತೇಷಾಂನೋ ಅವಯವ ತಥಾ, ಅಭಿನ್ನವಾದ ಅವಯವಗಳನ್ನು ನಾವು ಅಂಗೀಕಾರ ಮಾಡ್ತೀವಿ. ಮುಕ್ತೋ ರೂಪಾದಿವಿತ್ ಸತ್ವ ಜಡಾನ್ಯತ್ವೇ ಸತೀಶವತ್ ದೃಷ್ಟಾಂತೋ ಅಸಾಧ್ಯ ವಿಕಲಃ ತಸ್ಯ ಸರ್ವಜ್ಞತಾ ಗೃಹಾತ್. ಈ ಮುಕ್ತನಿಗೆ ಇಂದ್ರಿಯಗಳು ಕೂಡ ಇದ್ದೇ ಇವೆ, ಇಂದ್ರಿಯಗಳಿವೆ. ಯಾಕೆ ಇಂದ್ರಿಯಗಳಿವೆ? ಕಣ್ಣು ಕಿವಿ ಮೊದಲಾದ ಯಾಕೆ ಬೇಕು ಅಂತಂದರೆ ಅವನಿಗೆ ರೂಪವನ್ನು ನೋಡಲಿಕ್ಕೆ, ಮುಕ್ತ ಲೋಕದಲ್ಲಿ ರೂಪವನ್ನು ನೋಡಲಿಕ್ಕೆ ಅವನಿಗೆ ಇಂದ್ರಿಯ ಬೇಕು, ಕಣ್ಣು ಬೇಕು. ಸ್ಪರ್ಶವನ್ನು ಅನುಭವಿಸಲಿಕ್ಕೆ ಚರ್ಮ ಬೇಕು, ಹಾಗೆ ಶಬ್ದವನ್ನು ಕೇಳಲಿಕ್ಕೆ ಕಿವಿ ಬೇಕು. ಈ ಎಲ್ಲ ಜ್ಞಾನ ಅವ್ರಿಗಿರೋದ್ರಿಂದ ಆಯಾ ಇಂದ್ರಿಯಗಳು ಅವನಿಗೆ ಬೇಕೇ ಬೇಕು, ಜ್ಞಾನೇಂದ್ರಿಯಗಳಾಯಿತು. ಹೋಗಲಿಕ್ಕೆ ಕಾಲು ಬೇಕು, ತಗೊಳ್ಳಿಕ್ಕೆ ಕೈ ಬೇಕು. ಕೈ ಕಾಲು ಇವೆಲ್ಲ ಇಂದ್ರಿಯಗಳು ಕೂಡ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೂಡ ಅವನಿಗೆ ಬೇಕೇ ಬೇಕು. ಮುಕ್ತನಿಗೆ ರೂಪದ ಜ್ಞಾನ ಇದೆ, ಆದ್ದರಿಂದ ಕಣ್ಣಿದೆ. ಶಬ್ದ ಜ್ಞಾನ ಇರೋದ್ರಿಂದ ಕಿವಿ ಇದೆ. ಗಂಧ ಜ್ಞಾನ ಇರೋದ್ರಿಂದ ಮೂಗಿದೆ.
ಹೀಗೆ ನಾವು ಸಂರಚನೆ ಮಾಡ್ತಾ ಹೋಗ್ತೇವೆ. ಯಾಕೆಂದ್ರೆ ರೂಪಾದಿವಿತ್ ಸತ್ವಾತ್ ಜಡಾನ್ಯತ್ವೇ ಸತೀಶವತ್. ಪರಮಾತ್ಮ, ಈಶ ಅಂದರೆ ಪರಮಾತ್ಮ, ಆ ಪರಮಾತ್ಮ ಜಡ ಅಲ್ಲ, ಮತ್ತೆ ಸತ್ಯ ವಾಸ್ತವ ಅವನು. ಆದ್ದರಿಂದ ಪರಮಾತ್ಮನಿಗೆ ರೂಪಜ್ಞಾನ ಇದೆ, ಕಣ್ಣಿದೆ, ಶಬ್ದಜ್ಞಾನ ಇದೆ, ಅವನಿಗೆ ಕಿವಿ ಇದೆ, ಗಂಧಜ್ಞಾನ ಇದೆ, ಅವನಿಗೆ ಮೂಗಿದೆ ಪರಮಾತ್ಮನಿಗೆ. ಹಾಗೆ ಈ ಮುಕ್ತನಿಗೂ ಕೂಡ ಅದೇ ಕಾರಣಗಳಿಂದ ಕಣ್ಣು, ಕಿವಿ ಮೊದಲಾದ ಎಲ್ಲ ಜ್ಞಾನೇಂದ್ರಿಯಗಳು ಇದ್ದೇ ಇವೆ. ಅಲ್ಲ, ಪರಮಾತ್ಮನಿಗೆ ಈ ರೂಪದ ಜ್ಞಾನ, ಗಂಧಜ್ಞಾನ, ಶಬ್ದಜ್ಞಾನವನ್ನು ನಾವು ಯಾಕೆ ಒಪ್ಪಬೇಕು ಅಂತ ನೀವು ಆಕ್ಷೇಪ ಮಾಡುವಂಗಿಲ್ಲ. ನಡುವೆ ಕ್ಷುದ್ರ ಪ್ರಶ್ನೆ ಮಾಡುವಂತಿಲ್ಲ. ಯಾಕೆಂದರೆ ಪರಮಾತ್ಮ ಸರ್ವಜ್ಞ, ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಸರ್ವಜ್ಞ ಅಂದಮೇಲೆ ಅವನಿಗೆ ಗಂಧ, ರೂಪ, ರಸ, ಸ್ಪರ್ಶ ಇವೆಲ್ಲದರ ಜ್ಞಾನ ಇರಲೇಬೇಕು. ಇದೆ ಅಂದಮೇಲೆ ಅದನ್ನು ತಿಳಿಲಿಕ್ಕೆ ಬೇಕಾದಂಥ ಇಂದ್ರಿಯಗಳು ಅವನಿಗಿರಬೇಕು. ಇಷ್ಟೇ ಅವನ ಇಂದ್ರಿಯಗಳ ವೈಶಿಷ್ಟ್ಯ ಏನು ಅಂದರೆ, ಕಣ್ಣಿನಿಂದ ಮೂಸಬಲ್ಲ, ಕಿವಿಯಿಂದ ನೋಡಬಲ್ಲ, ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ಕೆಲಸವನ್ನು ಮಾಡಬಲ್ಲ ಪರಮಾತ್ಮ. ಇಂಥ ಒಂದು ವೈಶಿಷ್ಟ್ಯ ಅವನಿಗಿದೆ. ಈಶ್ವರೋನ ಸಕ್ರೀತೇನ ರೂಪಾದ್ಯನುಭವನ್ನಪಿ ದುಃಖ ಪ್ರಸಂಗಾದ್ ಇತಿಮಾ ವಾದಿತವ್ಯಾಪ್ತಿ ದೂಷಣಾತ್. ಅದಕ್ಕೆ ಅವರು ಒಂದು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಈಶ್ವರನಿಗೆ ರೂಪ, ರಸ, ಗಂಧ, ಸ್ಪರ್ಶ ಇವು ಯಾವಾಗಲೂ ಜ್ಞಾನ ಇಲ್ಲ ಅಂತಲ್ಲ, ಸರ್ವಜ್ಞಾದ್ಯಂತ ಎಲ್ಲ ವಸ್ತುವಿನ ತಿಳುವಳಿಕೆ ಅವನಿಗೆ ಇರಲೇಬೇಕು, ಅದನ್ನೆಲ್ಲ ಒಪ್ತೇವೆ. ಆದರೆ ಕೆಲವು ಸರಿ ನಮಗೆ ಈ ಜಗತ್ತಿನಲ್ಲಿ ಒಳ್ಳೆಯ ರೂಪವನ್ನು ನೋಡಿದ್ರಿಂದ ಸುಖ, ಕೆಟ್ಟ ರೂಪ, ಭಯಂಕರ ರೂಪವನ್ನು ನೋಡಿದ್ರಿಂದ ದುಃಖ, ನೋಡಬಾರ್ದನ್ನು ನೋಡಿದ್ರಿಂದ ದುಃಖ, ಕೇಳಬಾರ್ದನ್ನು ಕೇಳಿದ್ರಿಂದ ದುಃಖ, ಕೇಳಬೇಕಾದ್ದನ್ನು ಕೇಳಿದ್ರಿಂದ ಸುಖ, ಒಳ್ಳೆಯ ಸಂಗತಿಗಳನ್ನು ಮೂಸಿದ್ರಿಂದ ಸುಖ, ಕೆಟ್ಟದನ್ನು ಮೂಸಿದ್ರಿಂದ ದುಃಖ, ಕಿರಿಕಿರಿ, ಇವೆಲ್ಲ ನಮಗೆ. ಪರಮಾತ್ಮನಿಗೆ ಈ ರೂಪಜ್ಞಾನ, ಗಂಧಜ್ಞಾನ, ಶಬ್ದಜ್ಞಾನ ಇವೆಲ್ಲ ಇದ್ರೂ ಅದರಿಂದ ದುಃಖ ಇಲ್ಲ ಅವನಿಗೆ. ಅದೊಂದು ವ್ಯತ್ಯಾಸ. ದುಃಖ ಇಲ್ಲ, ಸುಖವೂ ಇಲ್ಲ. ಸುಖ ಇದ್ಬಿಟ್ರೆ ದುಃಖನೂ ಇರಬೇಕಾದಿತ್ತು. ಈಶ್ವರೋ ನ ಸುಖೀತೇನ ರೂಪಾದ್ಯನುಭವನ್ನಪಿ. ಪರಮಾತ್ಮ ಎಷ್ಟು ನಿರ್ವಿಕಾರ ಅಂತಂದ್ರೆ ತಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ವಸ್ತುಗಳನ್ನು ನೋಡ್ತಾ ಇರ್ತಾನೆ. ಏನು ನೋಡಿದ್ರೂ ಅವನಿಗೆ ಸುಖ ಆಗೋದಿಲ್ಲ. ಯಾಕೆಂದ್ರೆ ಸುಖ ಆಗೋದಾದ್ರೆ ದುಃಖವೂ ಆಗಬೇಕು ಅಂತವ್ರ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಏನಂತಂದ್ರೆ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ದುಃಖವನ್ನು ನೋಡ್ಲಿಕ್ಕೆ ಬೇಕಾದಂಥ ಕಾರಣಗಳಿವೆ. ಬರೇ ಒಳ್ಳೆಯದನ್ನೇ ನೋಡ್ತೀವಿ ಅಂತ ನಾವು ಇಲ್ಲಿ ಕೂತ್ರೆ ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಳ್ಳೆಯದನ್ನು ನೋಡಲೇಬೇಕು, ಕೆಟ್ಟದನ್ನು ನೋಡಲೇಬೇಕು. ಮನೆಯೊಳಗೆ ಕೀಲಿ ಹಾಕೊಂಡು ಕೂತ್ಕೊಂಡ್ರೂ ಕೂಡ ಕೆಟ್ಟದನ್ನು ಕೇಳುವಂಥ, ನೋಡುವಂಥ ಪ್ರಸಂಗ ಬಂದೇ ಬರ್ತದೆ. ಯಾರು ಕೀಲಿ ಹೊಡೆದಾದರೂ ನಿಮಗೆ ಇಂಥ ಕೆಟ್ಟ ವಾರ್ತೆಯನ್ನು ಹೇಳೇ ಹೇಳ್ತಾರೆ, ಕೆಟ್ಟ ಸುದ್ದಿಯನ್ನು ತಿಳಿಸ್ತಾರೆ, ಕೆಟ್ಟದನ್ನು ನಿಮಗೆ ನೋಡಿಸ್ತಾರೆ. ಇದು ಈ ಜಗತ್ತಿನ ಇತಿಮಿತಿ. ಆದರೆ ಮುಕ್ತ ಲೋಕದ ಇತಿಮಿತಿ, ಪರಮಾತ್ಮನ ಸ್ವರೂಪ ಹೇಗಿದೆ ಅದನ್ನೆಲ್ಲ ಪರಿಗಣನೆ ತಗೊಂಡ್ರೆ ಅವನಿಗೆ ಸುಖ ಆಗ್ತದೆ ಅಂದಮೇಲೆ ದುಃಖನೂ ಆಗಬೇಕು ಅಂತ ನೀವು ಅನ್ನೋಂಗಿಲ್ಲ. ಯಾಕೆಂದರೆ ದುಃಖ ಆಗ್ಲಿಕ್ಕೆ ಬೇಕಾದ ವಾತಾವರಣ ಅಲ್ಲಿಲ್ಲ, ಅದನ್ನು ನೀವು ಗಮನಿಸ್ತಿಲ್ಲ. ಕೇವಲ ಸುಖ ಆಗೋದಾದ್ರೆ ದುಃಖವೂ ಆಗಬೇಕು ಅಂತ ಇಷ್ಟೇ ಮಾತಾಡಿದರೆ, ಸುಖ ಆಗ್ಲಿಕ್ಕೆ ಬೇಕಾದ ಕಾರಣ ಇದೆ, ದುಃಖ ಆಗ್ಲಿಕ್ಕೆ ಬೇಕಾದಂಥ ಕಾರಣ ಇಲ್ಲ ಅಂತ ಅನ್ನೋದನ್ನು ನೀವು ಗಮನಿಸ್ತಿಲ್ಲ. ಆದ್ದರಿಂದ ಪರಮಾತ್ಮ ಹೊಲಸಾದಂಥ ಘಟಾರ ಮೊದಲಾದವುಗಳಲ್ಲಿದ್ದರೂ ಕೂಡ ಅವನಿಗೆ ದುಃಖ ಇಲ್ಲ. ಅವನು ವ್ಯಾಪ್ತ ಪರಮಾತ್ಮ ವ್ಯಾಪ್ತ ಹೌದು, ಹೊಲಸಿನಲ್ಲೂ ಇದ್ದಾನೆ, ಸ್ವಚ್ಛವಾದ ವಸ್ತುಗಳಲ್ಲೂ ಇದ್ದಾನೆ. ಆದರೆ ಸ್ವಚ್ಛವಾದ ವಸ್ತುವಿನಲ್ಲಿ ಇದ್ದ ಮೂಲಕ ಆತ ಹಿರಿ ಹಿಗ್ಗೋದಿಲ್ಲ, ನಮ್ಮಂತ ಅತ್ಯುತ್ಸಾಹದಿಂದ ಕುಣಿದಾಡೋದಿಲ್ಲ. ಅವನಿಗೆ ಅಲ್ಲೊಂದು ಸಮಸ್ಥಿತಿ ಇದೆ. ಹಾಗೆ ಹೊಲಸು ವಸ್ತುವಿನಲ್ಲಿ ಇದ್ದ ಮಾತ್ರಕ್ಕೆ ಅವನಿಗೆ ದುಃಖದಿಂದ ಮುಖ ಕಿವಿಚುವಂಥ ಪ್ರಸಂಗ ಅವನಿಗೆ ಬರೋದಿಲ್ಲ. ಅದನ್ನು ಸಮಚಿತ್ತನಾಗಿ ಆತ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಆತ ಸರ್ವಜ್ಞ. ಇದನ್ನು ತಿಳಿದಿದೆ ನಮ್ಮಲ್ಲಿ ಕೆಲವರು. ಪರಮಾತ್ಮ ಸರ್ವಜ್ಞ ಆಗಿಬಿಟ್ಟು ಸರ್ವವ್ಯಾಪ್ತ ಆಗಿಬಿಟ್ರೆ ಘಟಾರದಲ್ಲೂ ಇರಬೇಕಾಗ್ತದೆ, ಅದನ್ನು ಸರ್ವವ್ಯಾಪ್ತ ಅಲ್ಲ, ಅವನೆಲ್ಲೋ ಒಂದು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರ್ತಾನೆ ಅಂತ ನಮ್ಮಲ್ಲಿ ಕೆಲವರು ಹೇಳಲಿಕ್ಕೆ ಶುರು ಮಾಡಿದರು ಇತ್ತೀಚೆಗೆ. ಹೆಸರು ಬ್ರಹ್ಮಂದು, ಆದರೆ ವಾದ ಇಂಥವು ಅತಾರ್ಕಿಕವಾದಂಥ ವೇದ ವಿರುದ್ಧವಾದಂಥ ವಾದಗಳು. ಹಾಗಲ್ಲ, ಅವನು ಎಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಇದ್ದಿದ್ದರಿಂದ ಅವನ ಮೇಲೆ ಏನು ಪರಿಣಾಮ ಆಗ್ತದೆ ಅನ್ನೋದು ಮುಖ್ಯ. ಅದನ್ನು ವಿಚಾರ ಮಾಡಬೇಕು. ದುಃಖ ಪ್ರಸಂಗಾತಿಥಿ ಮಾ ವಾದಿತದ್ ವ್ಯಾಪ್ತಿ ದೂಷಣಾತ್. ಹಾಗೆಲ್ಲ ವ್ಯಾಪ್ತಿಯನ್ನು ಹೇಳಬೇಡ್ರಿ. ದುಃಖ ಆಗ್ಲಿಕ್ಕೆ ಬೇಕಾದ ವಾತಾವರಣ ಇಲ್ಲ, ದುಃಖ ಆಗಲಿಲ್ಲ. ಸುಖ ಆಗ್ಲಿಕ್ಕೆ ಬೇಕಾದ ಸ್ವರೂಪ ಅವನಿಗಿದೆ, ಅವನ ಸ್ವರೂಪವೇ ಸುಖ ಸ್ವರೂಪ. ಅದರಿಂದ ಯಾವತ್ತೂ ಸುಖಿಯಾಗೇ ಇರ್ತಾನೆ. ದೃಷ್ಟಾಂತೋ ಯಸ್ಯ ನೇಷ್ಟೋಯಂ ತಸ್ಯ ಸ್ಯಾದ್ ವ್ಯತಿರೇಕವಾನ್ ಶಿಲಾವಜಿತ್ಯತ ಶುದ್ಧ ಸಿದ್ದೇಹೇಂದ್ರಿಯ ಭೋಗ್ಯಸೌ. ಈ
ಪರಮಾತ್ಮನ ಒಪ್ಪುವವರು, ಪರಮಾತ್ಮನ ಒಪ್ಪದೇ ಇದ್ದವರು ಇಬ್ಬರು ವಾದಿಗಳು ನಮ್ಮ ಎದುರಿಗಿದ್ದಾರೆ. ಈ ತಾರ್ಕಿಕರು, ನೈಯಾಯಿಕರು ಮೊದಲಾದ ವಾದಿಗಳಿದ್ದಾರೆ. ಅವರೆಲ್ಲ ಪರಮಾತ್ಮನ ಒಪ್ಪುವವರು. ಪರಮಾತ್ಮನ ಒಪ್ಪುವವ್ರ ಜೊತೆ ಅವ್ರ ಎದುರಿಗೆ ಅವ್ರ ಜೊತೆಗೆ ಮಾತಾಡಬೇಕಾದ ರೀತಿಯೇ ಬೇರೆ. ಏನಾದರೂ ಪ್ರಶ್ನೆ ಬಂದಾಗ ಮುಕ್ತನ ಬಗ್ಗೆ ಮುಕ್ತ ಜೀವನ ಬಗ್ಗೆ ಹೇಳೋ ಪ್ರಶ್ನೆ ಬಂದಾಗ ಪರಮಾತ್ಮನ ದೃಷ್ಟಾಂತವನ್ನ ಕೊಡ್ಬೋದು. ನೋಡ್ರಿ, ಪರಮಾತ್ಮ ಇದ್ದಾನೆ ಇಲ್ಲೋ, ಅವನಿಗೆ ಅವಯವ ಶರೀರ ಇದೆಯೋ ಇಲ್ಲೋ, ಸುಖ ಇದ್ರೂ ದುಃಖ ಇಲ್ವಲ್ಲ, ಹಾಗೆ ಮುಕ್ತನಿಗೂ ಶರೀರ ಇದೆ, ಅವಯವ ಇದೆ, ಅವನಿಗೆ ಸುಖ ಇದೆ, ಆದ್ರೆ ದುಃಖ ಇಲ್ಲ ಅಂತ ನೈಯಾಯಿಕ ತಾರ್ಕಿಕರ ಜೊತೆ ವಾದ ಮಾಡಬಹುದು. ಪರಮಾತ್ಮನನ್ನೇ ಒಪ್ಪದೇ ಇದ್ದಂಥ ಪೂರ್ವಮೀಮಾಂಸಕರು, ಕರ್ಮಠರಾದಂಥವರು, ನಿರೀಶ್ವರ ಮೀಮಾಂಸಕರು, ಅಂಥವ್ರ ಜೊತೆ ಏನು ವಾದ ಮಾಡಬೇಕು ಅಂತಂದರೆ ಅವರಿಗೆ ಇದಕ್ಕೆ ದೃಷ್ಟಾಂತ ಬೇರೆಯೇ ಹೇಳಬೇಕು. ಕಲ್ಲಿನ ದೃಷ್ಟಾಂತವನ್ನು ಹೇಳಬೇಕು. ಕಲ್ಲು ಅದು ಜಡ, ಅದಕ್ಕೆ ರೂಪಜ್ಞಾನವೂ ಇಲ್ಲ. ಜಡ ಆಗಿಬಿಟ್ರೆ ರೂಪಜ್ಞಾನ ಇಲ್ಲ, ಆದ್ರಿಂದ ಕಣ್ಣಿಲ್ಲ. ಗಂಧಜ್ಞಾನ ಇಲ್ಲ, ಆದ್ರಿಂದ ಕಿವಿ ಇಲ್ಲ. ಮತ್ತೆ ಸ್ಪರ್ಶಜ್ಞಾನ ಇಲ್ಲ, ಆದ್ರಿಂದ ಚರ್ಮವೂ ಇಲ್ಲ ಕಲ್ಲಿಗೆ. ಆದ್ರೆ ಮುಕ್ತ ಕಲ್ಲಿನಂತೆ ಜಡ ಅಲ್ಲ. ಜಡ ಅಲ್ಲ ಅಂದಮೇಲೆ, ಜೀವ ಅಂದಮೇಲೆ ಅವನಿಗೆ ಈ 5 ಶಬ್ದ, ಸ್ಪರ್ಶ, ರಸ, ರೂಪಗಳ ಜ್ಞಾನ ಇರಲೇಬೇಕು. ವ್ಯತಿರಿಕ್ತವಾಗಿ ತಗೊಳ್ಳೋದು. ನೀವು ಚೆನ್ನಾಗಿ ಓದಲೇಬೇಕು ಪಾಸ್ ಆಗಬೇಕಾದ್ರೆ. ಅದಕ್ಕೆ ಒಬ್ಬ ವಿದ್ಯಾರ್ಥಿ, ಹೌದು ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದಾನೆ, ಚೆನ್ನಾಗಿ ಓದಿ ಪಾಸ್ ಆಗಿದ್ದಾನೆ, ನಾನು ಅವನ ಥರ ಮಾಡ್ತೀನಿ ಅಂತ ಒಪ್ಕೊಂಡ. ಮತ್ತೊಬ್ಬ, ಹೌದು ಚೆನ್ನಾಗಿ ಓದಿ ಪಾಸ್ ಆದವ್ರು ಯಾರು ನಮ್ಮ ಮನೆ ಪಕ್ಕದಲ್ಲಿ ಇಲ್ವಲ್ಲ, ಏನು ಮಾಡೋದು, ಯಾರು ನಮ್ಗೆ ದೃಷ್ಟಾಂತ ಅಂತಂದ್ರೆ, ಹಾಗಾದ್ರೆ ಚೆನ್ನಾಗಿ ಓದದೆ ಫೇಲ್ ಆದವ್ರ ದೃಷ್ಟಾಂತ ಇದೆಯೇನು ನೋಡು. ಈ ದೃಷ್ಟಾಂತ ತಗೋ ಅಥವಾ ಆ ದೃಷ್ಟಾಂತ ತಗೋ. ಹೀಗೆ ಯಾರಿಗೆ ಯಾವ ದೃಷ್ಟಾಂತ ಬೇಕೋ ಆ ದೃಷ್ಟಾಂತ. ಪರಮಾತ್ಮನ ಒಪ್ಪುವವರಿಗೆ ಪರಮಾತ್ಮನ ದೃಷ್ಟಾಂತ. ಜೀವ ಹೇಗಿದ್ದಾನೆ, ಜೀವನ ಸ್ವರೂಪ ಏನು ಅಂತ ತೀರ್ಮಾನ ಮಾಡಲಿಕ್ಕೆ ಪರಮಾತ್ಮನೇ ದೃಷ್ಟಾಂತ. ಪರಮಾತ್ಮನ ಒಪ್ಪದೇ ಇದ್ದವರಿಗೆ ಕಲ್ಲಿನ ದೃಷ್ಟಾಂತ. ಕಲ್ಲು ಚೇತನವೂ ಅಲ್ಲ, ಅದಕ್ಕೆ ರೂಪಜ್ಞಾನವೂ ಇಲ್ಲ. ಮುಕ್ತ ಚೇತನ ಹೌದು ಅಂದಮೇಲೆ ಅದಕ್ಕೆ ರೂಪಜ್ಞಾನ ಇರಬೇಕು. ಅದು ಇದೆ ಅಂದಮೇಲೆ ಅದಕ್ಕೆ ಈ ಉಳಿದ ತನ್ಮಾತ್ರಗಳು, ಗಂಧ, ಸ್ಪರ್ಶ, ರಸ, ಅವುಗಳ ಜ್ಞಾನವೂ ಕೂಡ ಅದಕ್ಕೆ ಇರಲೇಬೇಕು. ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೆ ಯುಕ್ತಿ ಸಾಧಿತೆ ದ್ವೇಷೋಯಂ ವಾದಿನಾಂ ಕಸ್ಮಾತ್ ತದ್ವಿರುದ್ಧೇ ಅಥವಾ ಆಗ್ರಹ. ಆಚಾರ್ಯರು ಕೊನೆಯದಾಗಿ ಒಂದು ಪ್ರಶ್ನೆ ಇಟ್ಟರು. ನೋಡ್ರಿ, ಮುಕ್ತಿ ಅಂದರೆ ಏನು ಅಂತ ಅನ್ನೋದನ್ನು, ಮುಕ್ತಿಗೆ ಯಾರು ಹೋಗ್ತಾರೆ, ಮುಕ್ತಿಯನ್ನು ಕೊಡ್ತಾರೆ ಯಾರು, ಇವೆಲ್ಲ ವಿಷಯಗಳನ್ನು ವೇದದಲ್ಲಿ, ಭಾಗವತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದ್ಯಾವುದು ಹೊಸ ಸಂಗತಿ ಅಲ್ಲ. ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದಾಸತೆ, ಅಲ್ಲಿ ಮೋಕ್ಷದಲ್ಲಿ ಆನಂದ, ಮೋದ ಇವೆಲ್ಲ ಇದೆ. ಸತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ಸ್ತ್ರೀಭಿರ್ವ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ. ಅಲ್ಲಿ ಆತ ಸುಖವಾಗಿರ್ತಾನೆ, ಸ್ತ್ರೀಯರ ಜೊತೆಗಿರ್ತಾನೆ, ವಾಹನಗಳನ್ನು ಏರ್ತಾನೆ. ಅವನಿಗೆ ಬಂಧುಗಳಿರ್ತಾರೆ. ಬಂಧುಗಳು ಅಂದರೆ ಅದೇ ಕಲ್ಪದಲ್ಲಿ ಅವನ ಜೊತೆಗೆ ಮುಕ್ತರಾದವರು ಬಂಧುಗಳು. ಬೇರೆ ಕಲ್ಪದಲ್ಲಿ ಮುಕ್ತರಾದವರು ಅವರು ಅಬಾಂಧವರು ಇವನಿಗೆ. ಹೀಗೆ ಇಂಥವೆಲ್ಲ ಮುಕ್ತರ ಲೀಲೆಯನ್ನು ವೇದಗಳು ವರ್ಣನೆ ಮಾಡಿವೆ. ನಾವು ಅದನ್ನು ಯುಕ್ತಿಯಿಂದ ಕೂಡ ಸಮರ್ಥನೆ ಮಾಡಿದ್ವಿ. ಇಷ್ಟೆಲ್ಲ ಸಮರ್ಥನೆ ಮಾಡಿದ್ಮೇಲೂ ಕೂಡ ಆ ಮುಕ್ತಿಯ ಬಗ್ಗೆ, ಮುಕ್ತಿಯನ್ನು ಕೊಡುವ ಪರಮಾತ್ಮನ ಬಗ್ಗೆ, ಮುಕ್ತಿಗೆ ಹೋಗುವ ಜೀವನ ಬಗ್ಗೆ ಇಷ್ಟ್ಯಾಕೆ ತಾತ್ಸಾರ ನಿಮಗೆ? ದ್ವೇಷೋಯಂ ವಾದಿನಾಂ ಕಸ್ಮಾತ್. ಉಳಿದೆಲ್ಲ ವಾದಿಗಳು ನೀವು ಅದನ್ನು ಒಪ್ಪಲಿಕ್ಕೆ ಯಾಕೆ ತಯಾರಿಲ್ಲ? ಅಥವಾ ಇದಕ್ಕೆ ವಿರುದ್ಧವಾಗಿ ಯಾಕೆ ನೀವು ವಾದ ಮಾಡ್ತಿದ್ದೀರಿ, ಯಾಕೆ ಆಗ್ರಹ ತೋರಿಸ್ತಿದ್ದೀರಿ? ಇಷ್ಟೆಲ್ಲ ನೀವು ತೋರಿಸಿಕೊಟ್ರೂ ಕೂಡ ನಿಮಗೆ ಯಾಕೆ ಮನವರಿಕೆ ಆಗಲಿಲ್ಲ? ತತಃ ಸ್ವತಃ ಪ್ರಮಾಣೇನ ದೇವೋ ವೇದೇನ ವೇದಿತಃ ವಿಷ್ಣುರ್ ಮೋಕ್ಷಸ್ಯ ದಾತೇತಿ ವಿಶ್ವಂ ಭವತಿ ಶೋಭನಂ. ಆದ್ದರಿಂದ ಆಚಾರ್ಯರ ವಾದ ಅಲ್ಲಿಗೆ ಮುಗಿಲಿಕ್ಕೆ ಬಂತು. ಎದುರಿಗೆ ತ್ರಿವಿಕ್ರಮ ಪಂಡಿತರನ್ನು ಕೂಡಿಸ್ಕೊಂಡು ಮಾಡಿದಂಥ ವಾದ ಅಲ್ಲಿಗೆ ಮುಗಿಲಿಕ್ಕೆ ಬಂತು. ಏನು ಹೇಳಿದರು? ವೇದ ಅಂತ ಅನ್ನೋದು ಸ್ವತಃ ಪ್ರಮಾಣ, ಅದಕ್ಕೆ ಯಾರು ಬೇರೆಯವರು ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಬೇಕಾಗಿಲ್ಲ. ವೇದಗಳು ಸ್ವತಃ ಪ್ರಮಾಣ. ಅಂಥ ವೇದಗಳಿಂದ ಪರಮಾತ್ಮ ಪ್ರತಿಪಾದಿತ ಆಗಿದ್ದಾನೆ ಮತ್ತು ಅವನು ವಿಷ್ಣು ಅಂತ ತೀರ್ಮಾನ ಆಗಿದ್ದಾನೆ. ಮೋಕ್ಷಸ್ಯ ದಾತ, ಅವನು ಮೋಕ್ಷಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇತಿ ವಿಶ್ವಂ ಭವತಿ ಶೋಭನಂ.
ವೇದೋಕ್ತ ಕರ್ಮಗಳನ್ನು ನಾವು ಮಾಡಿದರೆ ಅಂಥ ಮೋಕ್ಷವನ್ನು ಆತ ನಮಗೆ ಕೊಡ್ತಾನೆ ಅಂತ ಇಡೀ ಸಿದ್ಧಾಂತವನ್ನು, ವಿಶ್ವಂ ಅಂದರೆ ಎಲ್ಲ ನಮ್ಮ ಸಿದ್ಧಾಂತದ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿದಂತಾಯಿತು. ಇತ್ಯಾದೀನ್ ದರ್ಶಯಂತ್ಯರ್ಥಾನ್ ವ್ಯಾಖ್ಯೋಪನ್ಯಾಸ ಸಂಯುತ ತ್ರಿವಿಕ್ರಮಾದೇನ ತದಾ ವಿಶ್ವಾಭಿಜ್ಞಸ್ಯ ಶುಶ್ರುವೆ. ಇಷ್ಟು ವಿಸ್ತೃತವಾದಂಥ ಒಂದು ವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದದ ಆಚಾರ್ಯನ ವ್ಯಾಖ್ಯಾನ. ಅನೇಕ ಅರ್ಥಗಳನ್ನು ತ್ರಿವಿಕ್ರಮ ಪಂಡಿತರಿಗೆ ಅದು ಮನದಟ್ಟು ಮಾಡಿಕೊಟ್ಟಿತ್ತು. ತ್ರಿವಿಕ್ರಮ ಪಂಡಿತರು ಆಗ ಅದರಲ್ಲಿ ಎದುರಿಗೆ ಕೂತ್ಕೊಂಡು ಅದನ್ನೆಲ್ಲ ಕೇಳಿದರು. ತ್ರಿವಿಕ್ರಮ ಆರ್ಯರು, ನಮ್ಮ ತಂದೆ ತ್ರಿವಿಕ್ರಮ ಪಂಡಿತರು ಅದನ್ನೆಲ್ಲ ಕೂತು ಅದನ್ನು ಕೇಳಿದರು ಅಂತಾರೆ ನಾರಾಯಣ ಪಂಡಿತರು. ವಿಶ್ವಾಭಿಜ್ಞ ಅಂತಂದರೆ ಪೂರ್ಣ ಪ್ರಜ್ಞಾಚಾರ್ಯ ಅವರ ಆ ವ್ಯಾಖ್ಯಾನವನ್ನು ಕೇಳಿದರು. ಆಮೇಲೆ ಅವ್ರು ಸುಮ್ಮನೆ ಇರಲಿಲ್ಲ ತ್ರಿವಿಕ್ರಮ ಪಂಡಿತರು. ಆಯಿತು, ಭಾಳ ಅದ್ಭುತವಾಗಿ ಉಪನ್ಯಾಸ ಮಾಡಿದ್ರಿ, ನಾನು ಇದನ್ನೆಲ್ಲ ಒಪ್ಪಿಬಿಟ್ಟೆ ಅಂತವರು ಅದನ್ನ ಒಪ್ಲಿಕ್ಕೆ ಹೋಗಲಿಲ್ಲ. ಅಸತ್ಪ್ರಾಯುಕ್ತ ವಿವಿಧಾನ್ ಬೋಧ ಚಾಪ ಗುಣೇರಿತಾನ್ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣ ತರ್ಕಶರಾನಸೌ. ಆಚಾರ್ಯರು ಮತ್ತು ತ್ರಿವಿಕ್ರಮ ಪಂಡಿತರು ವಾದಿ ಪ್ರತಿವಾದಿಗಳಂತೆ ಕೂತಿದ್ರು. ವಾದಿ ಪ್ರತಿವಾದಿಗಳು ಅಂದರೆ ರಣಾಂಗಣದಲ್ಲಿ ಎದುರಾಳಿಗಳಾದಂಥವ್ರು ಇದ್ದಂತೆ. ಆಚಾರ್ಯರ ಮುಖದಿಂದ ಸೈನ್ಯ ಹೊರಬಂದಂತೆ ಪ್ರವಚನ ಹೊರಗೆ ಬಂದಿತ್ತು. ತ್ರಿವಿಕ್ರಮ ಪಂಡಿತರು ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಅನೇಕ ತರ್ಕಗಳನ್ನು ಪ್ರಯೋಗ ಮಾಡಿದರು. ತರ್ಕ ಅಂದರೆ ಬರೇ ತರ್ಕ ಅಲ್ಲ, ಅವು ಬಾಣ ಇದ್ದಂತೆ ಇದ್ದವು. ಬಾಣ ಪ್ರಯೋಗ ಮಾಡಲಿಕ್ಕೆ ಬಿಲ್ ಬೇಕು. ಇವರಿಗೆ ಬಿಲ್ ಯಾವುದು ತರ್ಕ ಪ್ರಯೋಗ ಮಾಡಲಿಕ್ಕೆ ಅಂತಂದರೆ ಅವರ ಬುದ್ಧಿಯೇ ಒಂದು ಬಿಲ್. ತ್ರಿವಿಕ್ರಮ ಪಂಡಿತರ ಬುದ್ಧಿ, ಪಾಂಡಿತ್ಯ ಅದೇ ಒಂದು ಬಿಲ್ಲು. ಆ ಬಿಲ್ಲಿನ ಹಗ್ಗದ ಮೂಲಕ ತರ್ಕಗಳನ್ನು ಹೊರಬಿಟ್ಟರು ಅವರು. ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾನ್, ಬಹಳ ಅದ್ಭುತವಾದ ತರ್ಕಗಳನ್ನು, ಉಳಿದವರು ಯಾರಿಗೂ ಅದನ್ನು ಸಹನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತರ್ಕಗಳನ್ನು ಆಚಾರ್ಯರ ಮೇಲೆ ಅವರು ಪ್ರಯೋಗ ಮಾಡಿದರು. ಆಚಾರ್ಯರು ಅತುಚ್ಛ ದಿಷಣ ಅಂದರೆ ಬುದ್ಧಿ, ಅತುಚ್ಛ ಅಂದರೆ ಪೂರ್ಣ ಪ್ರಜ್ಞರಾದ ಆಚಾರ್ಯರು ಆ ತ್ರಿವಿಕ್ರಮ ಪಂಡಿತರು ಬಿಟ್ಟ ತರ್ಕಗಳೆಂಬ ಬಾಣಗಳನ್ನು ತಾವು ಪ್ರತಿಯಾಗಿ ತರ್ಕಗಳೆಂಬ ಬಾಣಗಳನ್ನು ಪ್ರಯೋಗ ಮಾಡಿ ಎಲ್ಲವನ್ನು ಕತ್ತರಿಸಿ ಹಾಕಿದರು. ಪ್ರಯುಕ್ತ ಮಾತ್ರ ಅದು ಅರ್ಜುನ ಬಾಣ ಪ್ರಯೋಗ ಮಾಡಿದಾಗ ಅದು ಅಲ್ಲಿ ಬಾಣ ಪ್ರಯೋಗ ಆಗಿ ಇಲ್ಲಿ ಬಂದು ಏಟು ತಿಂದು ನನಗೆ ಏಟು ಬಿತ್ತು ಅಂತ ಗೊತ್ತಾಗಿ ಆಮೇಲೆ ಬಾಣ ಪ್ರಯೋಗ ಮಾಡೋದಲ್ಲ, ಅವನು ಪ್ರಯೋಗ ಮಾಡಿದ ಕೂಡಲೇ ಇಲ್ಲಿ ಬರೋದ್ರೊಳಗೆ ಅದಕ್ಕೆ ಪ್ರತ್ಯುತ್ತರ. ಹಾಗೆ ಅವರು ಪ್ರಯೋಗ ಮಾಡಿದ ಕೂಡಲೇ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕ್ರಿ, ಏನು ಸ್ವಲ್ಪ ನೋಡೋಣ, ಹಾಗಿಲ್ಲ, ಕೂಡಲೇ ಪ್ರತ್ಯುತ್ತರವೇ. ಪ್ರಹಸನ್ ಅತ್ಯಂತ ಮಂದಹಾಸಪೂರ್ವಕವಾಗಿ ಉತ್ತರ, ಲೀಲೆಯ ಅತ್ಯಂತ ಅನಾಯಾಸವಾಗಿ ಉತ್ತರ ಕೊಟ್ಟರು. ಅಧಾರ್ಯಾಣೀತರ ಜನೈ ಅನಿವರ್ತ್ಯಾನಿ ಪೂರುಷೈ ವಿಜಿಗೀಷು ದ್ವಿಜಶ್ರೇಷ್ಠ ವೇದಾಸ್ತ್ರಾಣಿ ಪ್ರಯುಕ್ತವಾನ್. ಈಗ ದ್ವಿಜಶ್ರೇಷ್ಠರಾದಂಥ ಮಹಾಪಂಡಿತರಾದಂಥ ತ್ರಿವಿಕ್ರಮ ಪಂಡಿತರು ಇನ್ನು ಈ ತರ್ಕಗಳನ್ನು ಪ್ರಯೋಗ ಮಾಡಿದ ಸಾಕು, ಅದ್ವೈತವನ್ನು ಸಮರ್ಥನೆ ಮಾಡಲಿಕ್ಕೆ ವೇದವಾಕ್ಯಗಳನ್ನೇ ಪ್ರಯೋಗ ಮಾಡೋಣ. ವೇದವಾಕ್ಯದಲ್ಲಿ ಭಾಗವತಾದಿಗಳಲ್ಲಿ ಎಲ್ಲೆಲ್ಲಿ ವಿಶ್ವವನ್ನು ಮಿಥ್ಯಾ ಅಂತ ಹೇಳಿದ್ದು, ಪರಮಾತ್ಮ ಒಂದೇ ಸತ್ಯ ಅಂತ ಹೇಳಿದ್ದು ಅಂಥ ಮಾತುಗಳನ್ನು ನಾವು ಕೇಳ್ತೀವಲ್ಲ, ಎಲ್ಲವೂ ಮಾಯಾಮಯ ಅಂತ ಹೇಳಿದ ಮಾತುಗಳು, ಅವೆಲ್ಲ ವೇದವೆಂಬ ಅಸ್ತ್ರಗಳು. ಅದನ್ನು ಇವರು ಪ್ರಯೋಗ ಮಾಡಿದರು. ಈ ತ್ರಿವಿಕ್ರಮ ಪಂಡಿತರು ಪ್ರಯೋಗ ಮಾಡಿದ ಈ ವಾದಗಳು, ವೇದಗಳೆಂಬ ಅಸ್ತ್ರಗಳು, ಈ ಬೇರೆಯವರಿಗೆ ಯಾರಿಗೂ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇತರ ಜನೈಹಿ, ಬೇರೆಯವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅನಿವರ್ತ್ಯಾನಿ ಪೂರುಷೈಹಿ, ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ತಡ್ಕೊಂಡು ಪ್ರತ್ಯುತ್ತರ ಕೊಡುವ ಸಾಧ್ಯತೆಯೂ ಇಲ್ಲ. ಅಷ್ಟು ಬಲಿಷ್ಠವಾದಂಥ ಪ್ರಮಾಣಗಳನ್ನು ಇವರು ಆಚಾರ್ಯರ ಮೇಲೆ ಪ್ರಯೋಗ ಮಾಡಿದರು. ವಾಕ್ಯೈರತಿ ಬಲೀಯೋಭಿ ಪ್ರತ್ಯಸ್ತ್ರೈರಿವ ವೈದಿಕೈ ಅರ್ಥಾಂತರಂ ಪ್ರಕಟಯನ್ ತಾನ್ಯಸೌ ಸನ್ಯವರ್ತಯತ್. ನೀವು ಅಗ್ನ್ಯಸ್ತ್ರ ಬಿಟ್ಟರೆ ನಾವು ಅದಕ್ಕೆ ವಾರಣಾಸ್ತ್ರ ಪ್ರಯೋಗ ಮಾಡ್ತೇವೆ. ನೀವು ಸಂಮೋಹನಾಸ್ತ್ರ, ಮೂರ್ಛೆ ಬರೆಸುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ನಾವು ಅದಕ್ಕೆ ಪ್ರತಿಯಾಗಿ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡ್ತೇವೆ ಯುದ್ಧದಲ್ಲಿ. ಹಾಗೆ ತ್ರಿವಿಕ್ರಮ ಪಂಡಿತರು ಎಲ್ಲವೂ ಕೂಡ ಮಾಯಾಮಯ, ಅನೃತಂ ವಿಶ್ವಂ ಅಂತ ಹೇಳಿದ್ದೊಂದು ವಾಕ್ಯ ಇದೆ ಅಂತ ತಿಳ್ಕೊಳ್ರಿ. ಜಗತ್ತನ್ನು ಅನೃತ ಅಂತ ಹೇಳಿದ್ದು ಋಗ್ವೇದದಲ್ಲಿ ಕೂಡ ಕೆಲವು ಕಡೆ ಕೇಳಿ ಬರ್ತದೆ. ಜಗತ್ತು ಸುಳ್ಳು, ಪರಮಾತ್ಮ ಒಬ್ಬನೇ ಸತ್ಯ ಅಂತ ಹೀಗೆ ಹೇಳಿದ್ದೊಂದು ಮಾತು ಅಲ್ಲಿ ಕಾಣಿಸ್ತದೆ. ಅಂಥ ವಾಕ್ಯಗಳನ್ನು ತ್ರಿವಿಕ್ರಮ ಪಂಡಿತರು ಪ್ರಯೋಗ ಮಾಡಿದಾಗ ಆಚಾರ್ಯರು ಏನು ಮಾಡಿದರು? ವಾಕ್ಯೈ ಅತಿ ಬಲೀಯೋಭಿಹಿ, ಅತ್ಯಂತ ಬಲಿಷ್ಠವಾದಂಥ ಬೇರೆ ವಾಕ್ಯಗಳನ್ನು, ಬೇರೆ ವೇದ ವಾಕ್ಯಗಳನ್ನು ಅದನ್ನು ತ್ರಿವಿಕ್ರಮ ಪಂಡಿತರ ಮೇಲೆ ಪ್ರಯೋಗ ಮಾಡಿದರು. ಅದು ಹೇಗೆ ಅಂದರೆ, ಒಂದು
ಅಸ್ತ್ರಕ್ಕೆ ಮತ್ತೊಂದು ಅಸ್ತ್ರಗಳನ್ನು ವಾದಿಗಳು ಈ ಯುದ್ಧದಲ್ಲಿ ಪ್ರಯೋಗ ಮಾಡ್ತಾರಲ್ಲ, ಅಗ್ನ್ಯಸ್ತ್ರಕ್ಕೆ ವಾರುಣಾಸ್ತ್ರ ಹೀಗೆಲ್ಲ ಪ್ರಯೋಗ ಮಾಡ್ತಾರಲ್ಲ, ಆ ಥರ ಈ ವಾದ ನಡೆಯಿತು. ಅರ್ಥಾಂತರಂ ಪ್ರಕಟೆಯನ್, ಎಲ್ಲಾದರೂ ವೇದದಲ್ಲಿ ಪ್ರಪಂಚವನ್ನು ಅನೃತ ಅಂತ ಹೇಳಿದ್ದು ಪ್ರಸಂಗ ಬಂದರೆ, ಋತ ಅಂದರೆ ಸತ್ಯ, ಅನೃತ ಅಂದರೆ ಸುಳ್ಳು ಅಂತ ಹೀಗೆ ಅರ್ಥ ಮಾಡಬೇಡ್ರಿ. ಋತ ಅಂದರೆ ಶಾಶ್ವತ, ಅನೃತ ಅಂದರೆ ಅಶಾಶ್ವತ ಅಂತ ಅರ್ಥ. ಯಾಕೆ ಹಾಗೆ ಮಾಡಬೇಕು ಅಂತಂದರೆ, ನೋಡ್ರಿ ಮತ್ತೊಂದು ಕಡೆ ಜಗತ್ತನ್ನು ಸತ್ಯ ಅಂತ ಹೇಳಿದ್ಕೊಂಡು ಬರ್ತದೆ. ಸೂರ್ಯ ಚಂದ್ರಮಸೋ ಧಾತ ಯಥಾ ಪೂರ್ವಮಕಲ್ಪಯತ್ ದಿವಂಚ ಪೃಥಿವೀಂ ಚಾಂತರಿಕ್ಷಮಥೋ ಸ್ವಾಹ ಅಂತ ಮಾತಿದೆ. ಸೂರ್ಯ ಚಂದ್ರಮಸೌ ಧಾತ ಯಥಾಪೂರ್ವಮಕಲ್ಪಯತ್, ಹಿಂದೆ ಹೇಗೆ ಸೃಷ್ಟಿ ಮಾಡಿದ್ನೋ ಹಾಗೆ ಸೂರ್ಯಚಂದ್ರನನ್ನ ಈ ಭಗವಂತ ಸೃಷ್ಟಿ ಮಾಡಿದ. ಯಥಾಪೂರ್ವಂ, ಹಿಂದಿನಂತೆ. ಆ ಸುಳ್ಳಾಗಿದ್ದರೆ ಅದನ್ನು ಸೃಷ್ಟಿ ಮಾಡೋ ಪ್ರಸಂಗ ಇಲ್ಲ. ದಿವಂಚ ಪೃಥಿವೀಂ ಚಾಂತರಿಕ್ಷಮಥೋ ಸ್ವಾಹ, ದ್ಯು ಅಂತರಿಕ್ಷ, ಪೃಥಿವಿ, ಸ್ವರ್ಗ ಇದನ್ನೆಲ್ಲ ಸೃಷ್ಟಿ ಮಾಡಿದ. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯತಃ ಅರ್ಥಾನ್ ವೇದಧಾತ್ ಶಾಶ್ವತೀಭ್ಯ ಸಮಾಭ್ಯ ಈಶಾವಾಸ್ಯ ಉಪನಿಷತ್ತು. ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅರ್ಥಾನ್, ಈ ಸುತ್ತಮುತ್ತಲಿನ ಪ್ರಪಂಚದ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ. ಹೇಗೆಂದರೆ ಯಾಥಾ ತಥ್ಯತಃ, ಅತ್ಯಂತ ಯಥಾರ್ಥವಾಗಿ. ಇದಕ್ಕೆ ನಿಮ್ಮ ಪ್ರತ್ಯುತ್ತರ ಏನಿದೆ ಹೇಳ್ರಿ. ಇಂಥ ವೇದವಾಕ್ಯಗಳನ್ನು ಆಚಾರ್ಯರು ಪ್ರಯೋಗ ಮಾಡಿದರು. ಜಗತ್ತನ್ನೆಲ್ಲಾದರೂ ಮಾಯಾಮಯ ಅಂತ ಹೇಳಿದರೆ, ಮಾಯೆ ಅಂದರೆ ಕಣ್ಕಟ್ಟು ಅಂತ ತಿಳ್ಕೊಬೇಡ್ರಿ. ಮಾಯೆ ಅಂದರೆ ಪರಮಾತ್ಮನ ಶಕ್ತಿ. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯನಂತು ಮಹೇಶ್ವರಂ, ಶ್ವೇತಾಶ್ವತರ ಉಪನಿಷತ್ತು. ಮಾಯಾ ಅಂದರೆ ಸುಳ್ಳಲ್ಲ, ಮಾಯೆ ಅಂದರೆ ಪ್ರಕೃತಿ. ಮಾಯಿ ಅಂದರೆ ಪರಮಾತ್ಮ. ಅದಕ್ಕೆ ಮಾಯಾವಿ ಪರಮಾನಂದಂ ತ್ಯಕ್ತ ವೈಕುಂಠಮುತ್ತಮಂ. ಅವನು ಮಾಯಾವಿ ಆದಂಥ ಪರಮಾತ್ಮ ವೈಕುಂಠವನ್ನು ಬಿಟ್ಟು ತಿರುಪತಿಯ ಬೆಟ್ಟದಲ್ಲಿ ಬಂದು ನೆಲೆಸಿದ. ಅಲ್ಲಿ ಮಾಯಾವಿ ಅಂದರೆ ಜಾದೂಗಾರ ಅಂತ ಅರ್ಥ ಅಲ್ಲ. ಮಾಯಾವಿ ಅಂದರೆ ಪ್ರಕೃತಿಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಹೇಗೆ ಬೇಕಾದರೂ ಜಗತ್ತನ್ನು ಸೃಷ್ಟಿ ಮಾಡುವ ಕೌಶಲ್ಯ ಇದ್ದವನು ಅಂತ ಅರ್ಥ. ಹೀಗೆಲ್ಲ ವೇದವಾಕ್ಯಗಳಿವೆ. ಜಗತ್ತನ್ನು ಸುಳ್ಳು ಅಂತ ಯಾಕೆ ಹೇಳಬೇಕು? ಸತ್ಯ ಆದರೆ ಅಶಾಶ್ವತ. ಸತ್ಯಸ್ಸೋ ಅಸ್ಯ ಮಹಿಮಾ, ಪರಮಾತ್ಮನ ಮಹಿಮೆಯೆಲ್ಲ ಸತ್ಯವಾಗಿದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಗೃಹಣೇಶವೋ ಯಜ್ಞೇಶು ವಿಪ್ರರಾಜ್ಯೇ, ವೇದವಾಕ್ಯ, ಋಗ್ವೇದದ ವಾಕ್ಯ. ವಿಪ್ರರಾಜ್ಯ, ಜ್ಞಾನಿಗಳಾದ ವ್ಯಕ್ತಿಗಳನ್ನು ಮುಂದೆ ಕೂರಿಸ್ಕೊಂಡು ಅವರೆದುರಿಗೆ ಸತ್ಯವಾದ ಪರಮಾತ್ಮನ ಮಹಿಮೆಯನ್ನು ಹೇಳ್ತೇನೆ. ಇದು ಈ ಮಾತು ಎಷ್ಟು ಪ್ರಬಲವಾದ್ದು ಅಂದರೆ, ಅಜ್ಞಾನಿಗಳನ್ನು ಮುಂದೆ ಕೂಡಿಸ್ಕೊಂಡು ಏನು ಬೇಕಾದ್ರೂ ಹೇಳ್ಬಿಡ್ಬೋದು, ಬಾಯಿಗೆ ಬಂದಂತೆ ಮಾತಾಡ್ಬೋದು. ಅಜ್ಞಾನಿಗಳು ಎಂಥ ದೊಡ್ಡ ಘನ ಪಂಡಿತರು ಇವರು ಅಂಥೇಳಿ ಸಾಷ್ಟಾಂಗ ಪ್ರಣಾಮ ಮಾಡಿ ಶಾಲು ಹೊರಿಸಿ ಹೋಗಿಬಿಡ್ತಾರೆ. ಹಾಗಲ್ಲ, ವಿಪ್ರರಾಜ್ಯ, ಜ್ಞಾನಿಗಳ ಮುಂದೆ ಕೂತ್ಕೊಂಡು ನಾವು ಮಾತಾಡುವಾಗ ಸತ್ಯಸ್ಸೋ ಅಸ್ಯ ಮಹಿಮಾ, ಪರಮಾತ್ಮನ ಮಹಿಮೆ ಸತ್ಯ ಅಂತ ಹೇಳ್ತೇನೆ. ಮತ್ತೊಂದು ಯಾವುದಕ್ಕಾಗಿ ಹೇಳ್ತೇನೆ ಅಂದರೆ, ಗೃಣೇ ಶವಃ, ಶವ ಅಂದರೆ ಸುಖ. ನನಗೆ ಪರಮಾತ್ಮನ ಮಹಿಮೆಯನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿದ್ದರಿಂದ ನನಗೆ ನಾಳೆ ಸುಖ ಸಿಗಬೇಕಾಗಿದೆ. ಪರಮಾತ್ಮನ ಮಹಿಮೆಯನ್ನು ಅಸತ್ಯ ಅಂತ ಪ್ರತಿಪಾದನೆ ಮಾಡಿದರೆ ಸುಖ ಸಿಗೋದಿಲ್ಲ. ಅದ್ರ ವಿಪರ್ಯಯ. ಸರಿಯಾಗಿ ಓದಿದರೆ ಪಾಸು, ಓದೇ ಇದ್ದರೆ ಫೇಲ್, ಹೀಗಿದ್ದ ಹಾಗೆ. ಇವೆಲ್ಲ ವೇದವಾಕ್ಯಗಳು ಪರಮಾತ್ಮ ಮಹಿಮೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಗುಣಭೃನ್ನಿರ್ಗುಣೋವನ್ಹಿ ವಿಷ್ಣು ಸಹಸ್ರನಾಮ, ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕಾಗೇ ಇರುವಂಥದ್ದು ವಿಷ್ಣು ಸಹಸ್ರನಾಮ. ಭಾಗವತ ಮತ್ತು ಮಹಾಭಾರತಗಳು ಅದರಲ್ಲೆಲ್ಲ ಗುಣಭೃತ್ ಅಂತ ವರ್ಣನೆ ಮಾಡಿದೆ ಪರಮಾತ್ಮನನ್ನು, ನಿರ್ಗುಣ ಅಂತೂ ವರ್ಣನೆ ಮಾಡಿದೆ. ಇವೆರಡೂ ಈಗ ಯಾವುದೋ ಒಂದು ಮುಂದಿನ ಎಲ್ಲೋ ಒಂದು ಅಧ್ಯಾಯದಲ್ಲಿ ನಿರ್ಗುಣ, ಇಲ್ಲಿ ಸಗುಣ ಅಂತ ವರ್ಣನೆ ಮಾಡಿದರೆ ನಿರ್ಗುಣ ಅಂತ ಹೇಳಿದ್ದೆ ಸರಿ ಅಂತ ವಾದ ಮಾಡ್ಬೋದು. ಎರಡು ಒಟ್ಟಿಗೆ ಇದೆ ನೋಡ್ರಿ. ಒಟ್ಟಿಗೆ ಇದ್ದ ಮೇಲೆ ಎರಡು ಗೋವುಗಳು, ವಾದಿರಾಜ ಸ್ವಾಮಿಗಳು ಬಹಳ ಅದನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಎರಡು ಗೋವುಗಳು ಜಗಳಾಡ್ಲಿಕ್ಕೆ ಶುರು ಮಾಡಿದರೆ ಒಂದು ಗೋವಿನ ತಲೆ ಕಡಿದು ಜಗಳ ಬಗೆಹರಿಸಬಾರ್ದು. ಯಾವ ಎರಡು ಹುಲಿಯೋ ಸಿಂಹವೋ ಏನೋ ಜಗಳಾಡ್ತಿದ್ರೆ ಒಂದೊಂದು ಬೇಕಾದ್ರೆ ಶೂಟ್ ಮಾಡ್ರಿ, ಕೊಂದು ಹಾಕ್ರಿ, ನಡೀತದೆ. ಯಾಕಂದ್ರೆ ದುಷ್ಟ ಪ್ರಾಣಿಗಳು. ಎರಡು ಗೋವುಗಳು ಜಗಳ ಮಾಡ್ತಿದ್ದಾಗ ಒಂದು ಗೋವುಗಳನ್ನು ಕೊಂದು ಜಗಳ ಬಿಡಿಸುತ್ತಂದ್ರೆ ಅದು ಪಾಪದ ಕೆಲಸ. ಅದು ನೀವು ಜಗಳ ಬಿಡಿಸಿದ ಪುಣ್ಯ ಕೆಲಸ ಅಂತ ತಿಳ್ಕೊಬೇಡ್ರಿ, ಗೋವಿನ ಕೊಂದಿದ್ದು ಪಾಪ ಕಟ್ಕೊಂಡ್ರಿ. ಹಾಗೆ ಎರಡು ವೇದವಾಕ್ಯಗಳು ಅಂದರೆ ಗೋವಿದ್ದಂತೆ. ಒಂದು ವೇದವಾಕ್ಯವನ್ನು ಸುಳ್ಳು, ಅದೆಲ್ಲ ಅತತ್ವಾವೇದಕ ಹಿಂದೆ ಬಂತಲ್ಲ. ವೇದದಲ್ಲಿ ಕೆಲವು ಭಾಗ ಪ್ರಮಾಣ, ಕೆಲವು ಭಾಗ ಅಪ್ರಮಾಣ ಅಂತ ಅಂದ್ಬಿಟ್ರೆ ಜಗಳ ಆಡ್ತಿರುವಂಥ ಎರಡು ಗೋವುಗಳ ಪೈಕಿ ಒಂದು ಗೋವನ್ನು ಕೊಂದಂತೆ. ಅದ್ಭುತವಾದಂಥ ಒಂದು ಹೋಲಿಕೆ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದಲ್ಲಿ, ಮತ್ತು ರುಕ್ಮಿಣೀಶಿ ವಿಜಯದಲ್ಲೂ ಅದು ಇದೆ ಅಂತ ನೆನಪು. ಹಾಗೆ ಆ ಗೋವುಗಳಿಗೆ ಏನು ಹೇಳಬೇಕು? ಅವಕ್ಕೆ ಆಸೆ ತೋರಿಸ್ಬೇಕಂತ.
ಇಬ್ಬರು ಅಲ್ಲಿ ಹೋಗಿ ಒಂದು ಕೈಯಲ್ಲಿ ಹುಲ್ಲು ಹಿಡ್ಕೊಳ್ಬೇಕು. ಹುಲ್ಲು ಹಿಡ್ಕೊಂಡ್ರೆ ಆ ಹುಲ್ಲನ್ನು ನೋಡಿ ಒಂದು ಗೋವು ಈ ಕಡೆ ಸರಿತದೆ, ಮತ್ತೊಂದು ಗೋವು ಅದು ಹುಲ್ಲನ್ನು ನೋಡಿ ಆ ಕಡೆ ಮತ್ತೊಬ್ಬನ ಕಡೆ ಹೋಗ್ತದೆ. ಅಂತೂ ಆ ಎರಡು ವೇದವಾಕ್ಯಗಳಿಗೆ ಅರ್ಥ ಬೇರೆ ಬೇರೆ ಆಗುವಂತೆ ಮಾಡಬೇಕು. ನೇರವಾಗಿ ತೋಚಿದಂತೆ ಅರ್ಥ ಮಾಡಬಾರ್ದು. ಎಲ್ಲೋ ಕೋಶ ನೋಡಿ ಸಂಸ್ಕೃತದಲ್ಲಿ ಪಾಂಡಿತ್ಯ ಇದೆ ಅಂತ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗೆ ಅರ್ಥ ಮಾಡಿದರೆ ಅದು ಅನರ್ಥವೇ. ಸರಿಯಾಗಿ ಅರ್ಥ ಮಾಡಬೇಕು. ಅದಕ್ಕೆ ಸ್ವಚ್ಛವಾದ ಅರ್ಥವನ್ನು ಮಾಡಿಬಿಟ್ರೆ ವೇದದಲ್ಲಿ ಯಾವುದೂ ವಿರೋಧ ಇಲ್ಲ, ವೇದದಲ್ಲಿ ಯಾವುದೂ ಅಪ್ರಮಾಣವೂ ಅಲ್ಲ. ವೇದೈಶ್ಚ ಸರ್ವೈರಹಮೇವ ವೇದ್ಯ, ಭಗವದ್ಗೀತೆ. ಎಲ್ಲ ವೇದಗಳಿಂದಲೂ ನಾನೇ ವೇದ್ಯ, ಎಲ್ಲ ವೇದಗಳಿಂದಲೂ ಮತ್ತು ನಾನೊಬ್ಬನೇ ವೇದ್ಯ. ಅರ್ಥಾಂತರಂ ಪ್ರಕಟಯನ್. ತ್ರಿವಿಕ್ರಮ ಪಂಡಿತರೇ ಜಗತ್ತನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ, ಪರಮಾತ್ಮ ನಿರ್ಗುಣ ಅಂತ ಹೇಳಲಿಕ್ಕೆ ಯಾವ ವೇದವಾಕ್ಯಗಳನ್ನು ನೀವು ಉಪಯೋಗ ಮಾಡ್ತಿದ್ದೀರಿ? ಅವು ಯಾವಕ್ಕೂ ನೀವು ತಿಳಿದಂತೆ ಅರ್ಥ ಅಲ್ಲ. ಹಾಗಾದರೆ ಬೇರೆ ವೇದವಾಕ್ಯದ ಗತಿ ಏನು ಅಂದ್ರೆ ಆಚಾರ್ಯರು ತಾನ್ಯಸವು ಸನ್ಯವರ್ತಯತ್. ಆ ಎಲ್ಲ ತ್ರಿವಿಕ್ರಮ ಪಂಡಿತರು ಪ್ರಯೋಗ ಮಾಡಿದ ವೇದವಾಕ್ಯಗಳನ್ನು ಆಚಾರ್ಯರು ನಿರಾಕರಣೆ ಮಾಡಿದರು. ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹಾಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ವಾದ ಸುಮ್ಮನೆ ಏನೋ ಅರ್ಧ ತಾಸಿನಲ್ಲಿ ಮುಗಿಲಿಲ್ಲ. ಅದು ಸಪ್ತಾಷ್ಟಾನಿ ದಿನಾನ್ಯೇವಂ, ಆಚಾರ್ಯರ ಜೊತೆ 7-8 ದಿವಸ ಅವರು ಕುಸ್ತಿ ಹಿಡಿದ್ರು ತ್ರಿವಿಕ್ರಮ ಪಂಡಿತರು. ಅದನ್ನು ಕೆಲವರು 15 ದಿವಸ ಅಂತಲೂ ಹೇಳ್ತಾರೆ. ಬನ್ನಂಜ ಗೋವಿಂದಾಚಾರ್ಯದನ್ನ 7-8 ಅಂತ ಹೇಳೋದೇ ಉಚಿತ. 7-8 ದಿವಸ ವಾದ ಮಾಡಿದರು, ಒಂದು ವಾರ ಹೀಗೇನೋ. ಸರಿಯಾಗಿ 15 ದಿವಸ ಅಂತನ್ನೋದೇನು ಅಷ್ಟು ಉಚಿತವಾದ ವ್ಯಾಖ್ಯಾನ ಅಲ್ಲ ಅಂತ ಹೇಳ್ತಾರೆ. ನನಗೂ ಅದೇ ಸರಿ ಅನಿಸಿದೆ. ಆದರೆ ಸಂಸ್ಕೃತದಲ್ಲಿ ಯಾವ ಶಬ್ದಕ್ಕೂ ಏನೋ ಅರ್ಥ ಮಾಡ್ಬೋದು. ಮಧ್ವವಿಜಯಕ್ಕಿರುವಂಥ ಪ್ರಾಚೀನ ವ್ಯಾಖ್ಯಾನದಲ್ಲೇ ಒಂದು 15 ದಿವಸ ಅಂತಲೇ ಇದೆ. ವೇದಾಂಗ ತೀರ್ಥರು ಮಾಡಿದ ವ್ಯಾಖ್ಯಾನ, ಸೋದೆ ಮಠದ ಸ್ವಾಮಿಗಳವರು ಅವರು ಮಾಡಿದ ವ್ಯಾಖ್ಯಾನದಲ್ಲಿ 15 ದಿವಸ ಅಂತಲೇ ಇದೆ. ಆದರೆ ಆ ವ್ಯಾಖ್ಯಾನ ನನಗೆ ಯಾಕೋ ಮನಸ್ಸಿಗೆ ಹಿಡಿಸಲಿಲ್ಲ ಅಂತ ಗೋವಿಂದಾಚಾರ್ಯ ಅಂತಾರೆ. ನನಗೂ ಯಾಕೋ ಗೋವಿಂದಾಚಾರ್ಯ ಅಭಿಪ್ರಾಯನೇ ಸರಿ ಅನ್ನಿಸ್ತದೆ. ಇರಲಿ, ಎಷ್ಟೇ ಇರಲಿ, 7 ದಿವಸವೂ ಅದ್ಭುತವೇ, 15 ದಿವಸವೂ ಅದ್ಭುತವೇ. ಹೀಗೆ ತ್ರಿವಿಕ್ರಮ ಪಂಡಿತರ ಜೊತೆ 15 ದಿವಸ ವಾದ ಮಾಡಿ ಕೊನೆಗೆ ತ್ರಿವಿಕ್ರಮ ಪಂಡಿತರ ಹತ್ರ ಏನೂ ಉತ್ತರ ಉಳಿಲಿಲ್ಲ, ಏನೂ ಚೋದ್ಯ ಕೇಳಬೇಕಾದ ಪ್ರಶ್ನೆಯೂ ಉಳಿಲಿಲ್ಲ. ಆಚಾರ್ಯರನ್ನು ಎದುರಿಸ್ಲಿಕ್ಕೆ ಬೇಕಾದ ಉತ್ತರವೂ ಇರಲಿಲ್ಲ. ಆಚಾರ್ಯರನ್ನು ಇನ್ನು ಕೇಳಿ ನನಗೇನೋ ಸ್ವಲ್ಪ ಸಂಶಯ ಇದೆ ಅಂತ ಕೇಳಲಿಕ್ಕೆ ಬೇಕಾದಂಥ ಪ್ರಶ್ನೆಯೂ ಇರಲಿಲ್ಲ. ಚಕ್ರೇ ಚಕ್ರಾಯುಧ ಪ್ರಿಯ. ಚಕ್ರಾಯುಧ ಅಂದರೆ ಭಗವಂತ. ಸರ್ವಪ್ರ ಶಂಖಭೃಂಡಂದಕಿ ಚಕ್ರಿ ಶಾಂಗದನ್ವಾ ಗದಾಧರ. ಚಕ್ರಿ, ಕೈಯಲ್ಲಿ ಚಕ್ರವನ್ನು ಹಿಡ್ಕೊಂಡವನು. ಚಕ್ರ ಹಿಡ್ಕೊಂಡು ಅಜ್ಞಾನವೆಂಬ ಕತ್ತಲನ್ನು ಪರಿಹಾರ ಮಾಡುವವನು. ಅವನು ಭಕ್ತ ಆಚಾರ್ಯರು. ಅವರು ತ್ರಿವಿಕ್ರಮ ಪಂಡಿತರ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಉತ್ತರಗಳನ್ನು ಕೂಡ ನಿರಾಕರಿಸಿದರು. ಏನಾಯ್ತು ಮುಂದೆ? ಪ್ರಣಮ್ಯಾಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋರಾಸ್ಯಂ ಧ್ರುವಮ್ಮೆ ದೀಯತಾಮಿತಿ. ಕೊನೆಗೆ ಶರಣಾಗತರಾದರು. ಶಿಷ್ಟ, ಯಾಕಂದ್ರೆ ಅವರು ಸಜ್ಜನ. ಅವರು ಕ್ಷಮ್ಯತಾಂ ನಾಥ ಚಾಪಲಂ, ಏನೋ ಹುಡುಗ ಬುದ್ಧಿಯಿಂದ ಪಂಡಿತ ಅನ್ನೋ ಒಂದು ಹೆಮ್ಮೆ, ಒಂದು ಆತ್ಮವಿಶ್ವಾಸ, ಅದನ್ನು ಚಾಪಲ ಅಂತ ಕರೀತಾರೆ. ಆ ಮೂಲಕ ಇಷ್ಟೆಲ್ಲ ವಾದ ಮಾಡಿದ್ವಿ, ಕ್ಷಮಿಸ್ರಿ ಇದನ್ನ. ಇನ್ನೇನು ಬೇಕು ನನಗೆ ಅಂದರೆ ಪದಪದ್ಮರಜೋ ದಾಸ್ಯಂ, ನಿಮ್ಮ ಪಾದಕಮಲಗಳ ಧೂಳಿನ ದಾಸನಾಗಬೇಕು ನಾನು. ಆ ಭಾಗ್ಯವನ್ನು ನನಗೆ ಕೊಡ್ರಿ, ಅದು ಶಾಶ್ವತವಾದ ಭಾಗ್ಯ. ಆಚಾರ್ಯರು ಹಾಗೆ ಆಗಲಿ ಅಂದರು. ನಿಮಗೆ ಆ ಭಾಗ್ಯ ಇರೋದಾದರೆ, ಆ ಅಪೇಕ್ಷೆ ಇರೋದಾದರೆ ಹಾಗೆ ಆಗಲಿ ಅಂತ ಆಚಾರ್ಯರು ಅವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದರು. ಅಲ್ಲಿಂದ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ತ್ರಿವಿಕ್ರಮ ಪಂಡಿತರಿಗೆ ಹೇಳಿ ಪ್ರಾರಂಭ ಮಾಡಿದರು. ಮೊದಲಿಂದ ಇಲ್ಲಿ ತನಕ ತ್ರಿವಿಕ್ರಮ ಪಂಡಿತರು ಎಲ್ಲೋ ಏಕಾಂತದಲ್ಲಿ ಗುಪ್ತವಾಗಿ ಆಚಾರ್ಯರ ಗ್ರಂಥಗಳನ್ನು ಓದ್ತಿದ್ರು. ಈಗ ಪ್ರತ್ಯಕ್ಷವಾಗಿ ಅವ್ರ ಜೊತೆ ಶಿಷ್ಯತ್ವವನ್ನೇ ವಹಿಸಿ ಅದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಆ ತ್ರಿವಿಕ್ರಮ ಪಂಡಿತರು ಅಂದರೆ ಸುಬ್ರಹ್ಮಣ್ಯ ಪಂಡಿತರ ಮಗರಾದ ತ್ರಿವಿಕ್ರಮ ಪಂಡಿತ ಅದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ನೋಡಿ ಸಜ್ಜನರಿಗೆ ಭಾರಿ ಸಂತೋಷ, ಅಸಜ್ಜನರಿಗೆ ನಮ್ಮ ಅವಕಾಶ ತಪ್ಪಿ ಹೋಯ್ತಲ್ಲ ಅಂತ ದುಃಖ. ಹೀಗಾಯಿತು ಅನ್ನುವಲ್ಲಿಗೆ 15ನೇ ಸರ್ಗದ 71ನೇ ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.